ಶಾಂತಿ 15 ಜನವರಿ 2026 प्रातः मुरली बाप दादा मधुबन। मीठे बच्चे, तुम्हारे मुख से कभी भी हे ईश्वर, हे बाबा शब्द नहीं निकलना चाहिए। ये तो भक्ति मार्ग की प्रैक्टिस है। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಬಾಯಿಂದ ಯಾವಾಗಲೂ ಭಕ್ತಿಯ ಕೂಗಿನ ಈ ಶಬ್ದಗಳು ಬರಬಾರ್ದು. ಹೇ ಈಶ್ವರ, ಹೇ ಭಗವಂತ, ಹೇ ಬಾಬಾ, ಈ ತರ ಶಬ್ದಗಳು ಬರಬಾರ್ದು. ಇದು ಭಕ್ತಿ ಮಾರ್ಗದ ಪ್ರಾಕ್ಟೀಸ್ ಇದು. प्रश्न, तुम बच्चे सफेद ड्रेस पसंद क्यों करते हो? ये किस बात का प्रतीक है? ಪ್ರಶ್ನೆ ಆಗಿದೆ, ಈ ಮಕ್ಕಳು ಶ್ವೇತ ವಸ್ತ್ರವನ್ನ ಯಾಕೆ ಇಷ್ಟಪಡ್ತೀರಿ? ಈ ಶ್ವೇತ ವಸ್ತ್ರ ಏನಿದೆ ಇದು ಯಾವುದರ ಪ್ರತೀಕವಾಗಿದೆ? उत्तर, अभी तुम इस पुरानी दुनिया से जीते जी मर चुके हो, इसलिए तुम्हें सफेद ड्रेस पसंद है. ನಿಮ್ಗೆ ಬಿಳಿ ಬಟ್ಟೆ ಶ್ವೇತ ವಸ್ತ್ರ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ಈಗ ನೀವು ಹಳೆ ಜಗತ್ತಿಂದ ಸತ್ತಿದಿರಿ, ಬದುಕಿದ್ದು ಸತ್ತಿದಿರಿ, ಆದ್ದರಿಂದ ನಿಮ್ಗೆ ವೈಟ್ ಡ್ರೆಸ್ ಇಷ್ಟ. ಹೆಂಗೆ ಮಗು ಹುಟ್ಟಿದಾಗ್ಲೂ ಶ್ವೇತ ವಸ್ತ್ರ, ಸತ್ತಾಗ್ಲೂ ಶರೀರ ಬಿಟ್ಟು ಆತ್ಮ ಹೋದಾಗ್ಲೂ ಶ್ವೇತ ವಸ್ತ್ರ. ಏಕೆಂದ್ರೆ ನಿಮ್ಗೆ ಈ ಹಳೆ ಜಗತ್ತಿಂದ ಬದುಕಿದ್ದು ಸತ್ತಿರೋದ್ರಿಂದ ನಿಮ್ಗೆ ವೈಟ್ ಡ್ರೆಸ್ ಇಷ್ಟ ಆಗುತ್ತೆ. ये सफेद ड्रेस मौत को सिद्ध करता है, मृत्युविನ सूचक है वाइट ड्रेस. जब कोई मरता तो उस पर भी सफेद कपड़ा डालते हैं. तुम बच्चे भी अभी मर जीवा बने हो. ಯಾರಾದ್ರೂ ಶರೀರ ಬಿಟ್ರೆ ಬಿಳಿ ಬೆಡ್ಶೀಟ್ ಹಾಕ್ತಾರಲ್ಲ, ಬಿಳಿ ಬಟ್ಟೆ ಹಾಕ್ತಾರಲ್ವಾ, ನೀವು ಮಕ್ಕಳು ಈಗ ಮರುಜೀವ ಆಗಿದ್ದೀರಿ. ಅಂದ್ರೆ ಈ ಹಳೆ ಜಗತ್ತಿಂದ ಸತ್ತಿದ್ದೀರಿ, ಅದರ ಪ್ರತೀಕವಾಗಿ ವೈಟ್ ಡ್ರೆಸ್. ಇದು ನಮ್ಮ ಯೂನಿಫಾರ್ಮ್. ಹೌದು, ಈ ಯೂನಿಫಾರ್ಮೇ ಯಾಕೆ ಅಂದ್ರೆ ಸತ್ತಿದೀವಿ, ಬದುಕಿದ್ದು ಸತ್ತಿದೀವಿ, ಜಗತ್ತಿನ ಆಕರ್ಷಣೆಗಳಿಂದ ಸತ್ತಿದೀವಿ, ಅದರಿಂದ. ಓಂ ಶಾಂತಿ. रूहानी बाप बैठ बच्चों को समझाते हैं. रूहानी अक्षर न कहे, सिर्फ बाप कहे तो भी ठीक है. बाप बैठ बच्चों को समझाते हैं. ಆತ್ಮೀಯ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಆತ್ಮೀಯ ಅನ್ನೋ ಈ ಶಬ್ದ ಹೇಳದೆ ಬರೀ ತಂದೆ ಅಂತ ಹೇಳಿದ್ರು ಸರಿನೇ. ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. सब अपने को भाई भाई तो कहते ही है, तो बाप बैठ समझाते हैं बच्चों को. ನೀವೆಲ್ಲರೂ ಪರಸ್ಪರ ನಾವು ಸಹೋದರ ಸಹೋದರರು ಅಂತ ಹೇಳ್ತೀರಿ. ಎಲ್ಲ ಸಹೋದರರ ತಂದೆ ಕುತ್ಕೊಂಡು ಸಹೋದರರಿಗೆ ಅಥವಾ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. सभी को तो नहीं समझाते होंगे, सब अपने को भाई भाई कहते ही है. ಎಲ್ಲರಿಗೂ ಅಂತೂ ತಿಳಿಸ್ಕೊಡೋದಿಲ್ಲ, ಎಲ್ಲರೂ ತಮ್ಮನ್ನು ತಾವು ಸಹೋದರ ಸಹೋದರರು ಅಂತ ಹೇಳ್ತಾರೆ. गीता में लिखा हुआ है भगवान वाचा. अब भगवान वाचा किसके प्रति? ಗೀತೆಯಲ್ಲೂ ಬರೆದಿದ್ದಾರೆ ಭಗವಾನ್ ವಾಚ ಅಂತ. ಆದ್ರೆ ಭಗವಾನ್ ವಾಚ ಯಾರ ಪ್ರತಿ? ಭಗವಾನ್ ಕೆ ಹೇ ಸಬ್ ಬಚ್ಚೆ, ಭಗವಂತನ ಮಕ್ಕಳ ಪ್ರತಿ. ಅವರು ತಂದೆ, ನೀವೆಲ್ಲ ಭಗವಂತನ ಮಕ್ಕಳು, ಸಹೋದರರು. ಭಗವಾನ್ ನೇ ಹಿ ಸಮಜಾಯಾ ಹೋಗಾ, ರಾಜಯೋಗ ಸಿಖಾಯಾ ಹೋಗಾ. ಭಗವಂತನೇ ತಿಳಿಸ್ಕೊಡೋದು, ಜ್ಞಾನ ತಿಳಿಸ್ಕೊಡೋದು ಭಗವಂತನೇ, ರಾಜಯೋಗ ಕಲಿಸೋದು ಭಗವಂತನೇ. अभी तुम्हारी बुद्धि का थाला खुला हुआ है, दुनिया में और किसी के भी ऐसे ख्यालात नहीं चल सकते हैं. ಈಗ ನಿಮ್ಮ ಬುದ್ಧಿ ಬೀಗ ತೆರೆದಿದೆ, ಜಗತ್ತಲ್ಲಿ ಇನ್ಯಾರಿಗೂ ಇಂತಹ ವಿಚಾರಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. जिन जिन को संदेश मिलता जाएगा वो स्कूल में आते जाएंगे, पढ़ते जाएंगे. ನೀವೆಲ್ಲರಿಗೂ ಸಂದೇಶ ಕೊಡ್ತಾ ಹೋಗಿ. ಯಾರ್ಯಾರಿಗೆ ಸಂದೇಶ ಸಿಗ್ತಾ ಹೋಗುತ್ತೋ, ಅರ್ಥ ಆಗ್ತಾ ಹೋಗುತ್ತೋ, ಅವ್ರು ಈ ಸ್ಕೂಲಿಗೆ ಬರ್ತಾ ಹೋಗ್ತಾರೆ, ಓದ್ತಾ ಹೋಗ್ತಾರೆ. समझेंगे प्रदर्शनी तो देखी, अब जाकर कुछ ज्यादा सुने. पहली पहली मुख्य बात है ज्ञान का सागर, पतित पावन, गीता ज्ञान दाता, शिव भगवान वाचा. पहले पहले उनको ये पता पड़े कि इन्हों को सिखलाने वाला
ಅಥವಾ ಸಮಜಾನೆ ವಾಲಾ ಕೌನ್. ಬಾಬಾ ಹೇಳ್ತಾರೆ, ಯಾವಾಗ ಪ್ರದರ್ಶನಿಯಲ್ಲೋ ಮ್ಯೂಸಿಯಂ ಅಲ್ಲೋ ಬಂದು ತಿಳ್ಕೊತಾರೆ, ಅಲ್ಪ ಸ್ವಲ್ಪ ತಿಳ್ಕೊಂಡು ಹೋಗ್ತಾರೆ, ಇನ್ ಮುಂದಿಂದ ಹೆಚ್ಚು ತಿಳ್ಕೊಳಕ್ಕೆ ಸೆಂಟ್ರಿಗೆ ಬರ್ತಾರೆ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲನೇ ಮುಖ್ಯ ಮಾತು ಶಿವ ಬಾಬಾ ಅವರು ಜ್ಞಾನದ ಸಾಗರ, ಪತೀತ ಪಾವನ, ಗೀತಾ ಜ್ಞಾನದಾತ ಶಿವ್ ಭಗವಾನ್ ವಾಚೈ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಇದನ್ನ ತಿಳಿಸ್ಕೊಡಿ, ಕಲ್ಸ್ಕೊಡೋರು ಯಾರಿಲ್ಲಿ, ಅಥವಾ ಸಮಜಾನೆ ವಾಲಾ ಕೌನ್. ಇಲ್ಲಿ ಯಾರು ಕಲ್ಸ್ಕೊಡೋರು, ಇಲ್ಲಿ ಯಾರು ತಿಳಿಸ್ಕೊಡೋರು ಅನ್ನೋದನ್ನ ತಿಳಿಸ್ಕೊಡಿ. ಸುಪ್ರೀಂ ಸೋಲ್ ಜ್ಞಾನ ಕಾ ಸಾಗರ್ ನಿರಾಕಾರ ಹೈ. ಅವರು ಪರಮ ಆತ್ಮ, ಜ್ಞಾನದ ಸಾಗರ, ನಿರಾಕಾರ ಅವರು. तो है ही सत्य, ट्रूथ, सत्य ही बताएंगे. ಅವರೇ ಸತ್ಯ, ಅವರಿಗೆ ಟ್ರೂತ್ ಅಂತ ಹೇಳಲಾಗುತ್ತೆ, ಅವರು ಸತ್ಯವನ್ನೇ ತಿಳಿಸ್ಕೊಡುವಂತವರು. फिर उसमें और कोई प्रश्न उठ नहीं सकता है. ಇದರಲ್ಲಿ ಇನ್ನೇನು ಪ್ರಶ್ನೆ ಮಾಡೋ ಮಾತೇ ಇಲ್ಲ. ಮೊಟ್ಟ ಮೊದಲು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. हमको परम पिता परमात्मा ब्रह्मा द्वारा राजयोग सिखलाते हैं. ನಮ್ಗೆ ಪರಂಪಿತಾ ಪರಮಾತ್ಮ ಬ್ರಹ್ಮನ ಮೂಲಕ ರಾಜಯೋಗವನ್ನ ಕಲ್ಸ್ಕೊಡ್ತಾರೆ. ಈ ರಾಜಾಯಿ ಪದ, ಇದು ರಾಜ್ಯ ಪದವಿಗೋಸ್ಕರ ರಾಜಯೋಗದ ವಿದ್ಯೆ ಇದು. जिसको निश्चय हो जाएगा कि जो सबका बाप है तो पारलौकिक बाप बैठ समझाते हैं. ಯಾರಿಗೆ ನಿಶ್ಚಯ ಬಂದ್ಬಿಡುತ್ತೆ, ಎಲ್ಲರ ತಂದೆ ಅವರು, ಈ ನಿಶ್ಚಯ ಯಾರಿಗೆ ಬರುತ್ತೆ, ಎಲ್ಲರ ತಂದೆ ಅವರು, ಪಾರಲೌಕಿಕ ತಂದೆ ಅವರೇ ಕುತ್ಕೊಂಡು ನಮ್ಗಿದೆಲ್ಲದನ್ನು ತಿಳಿಸ್ಕೊಡ್ತಾರೆ. वही सबसे बड़ी अथॉरिटी है जो फिर दूसरा कोई प्रश्न उठ नहीं सकता है. ಅವರೇ ಸರ್ವಶ್ರೇಷ್ಠರು, ಪರಮ ಆತ್ಮ, ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿ ಅವರು. ಇಲ್ಲಿ ಮತ್ತೇನು ಪ್ರಶ್ನೆ ಬರೋ ಸಾಧ್ಯತೆಗಳೇ ಇಲ್ಲ. ಅವರೇ ಪತೀತ ಪಾವನ. ಯಾವಾಗ ಅವ್ರು ಇಲ್ಲಿಗೆ ಬರ್ತಾರೆ, ಜರೂರ್ ಅಪ್ನೆ ಟೈಮ್ ಪರ್ ಆತೆ ಹೋಂಗೆ, ಅವರು ಬರೋದು ತನ್ನ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ತುಮ್ ದೇಖ್ತೆ ಭಿ ಹೋ, ये वही ಮಹಾಭಾರತ್ ಲಡಾಯಿ ಹೈ. ನೀವು ನೋಡ್ತಾ ಇದ್ದೀರಿ, ಇದು ಅದೇ ಮಹಾಭಾರತ ಯುದ್ಧದ ಸಮಯ. ವಿನಾಶ್ ಕೆ ಬಾದ್ ಫಿರ್ ವಾಯ್ಸ್ಲೆಸ್ ದುನಿಯಾ ಹೋನಿ ಹೈ. ಬಾಬಾ ಹೇಳ್ತಾರೆ, ಈ ಮಹಾಭಾರತ ಯುದ್ಧದ ನಂತರ, ಈ ವಿಕಾರಿ ಜಗತ್ತು ವಿನಾಶದ ನಂತರ ನಿರ್ವಿಕಾರಿ ಜಗತ್ ಆಗುತ್ತೆ. ಇದು ವಿಕಾರಿ ಜಗತ್ತು, ಇದು ಮನುಷ್ಯರು ಯಾರು ತಿಳ್ಕೊಂಡಿಲ್ಲ. ಈ ಭಾರತ ಮೊದಲು ನಿರ್ವಿಕಾರಿಯಾಗಿತ್ತು ಅನ್ನೋದು. ಕುಚ್ ಭಿ ಬುದ್ಧಿ ಚಲ್ತಿ ನಹಿ, ಗಾಡ್ರೇಜ್ ಕಾ ತಾಲಾ ಲಗಾ ಹುವಾ ಹೈ. ಮನುಷ್ಯರ ಬುದ್ಧಿಯಲ್ಲಿ ಏನು ಇಂಥ ವಿಚಾರಗಳೇ ಬರೋದಿಲ್ಲ. ಯಾಕೆಂದ್ರೆ ಬುದ್ಧಿಗೆ ಗಾಡ್ರೇಜ್ ಬೀಗ ಬಿದ್ದಿದೆ, ಗೋದ್ರೇಜ್ ಬೀಗ ಬಿದ್ದಿದೆ. ಅದು ಕಂಪನಿ ಬೀಗ, ಗೋದ್ರೇಜ್ ಕಂಪನಿ ಬೀಗ. ಇದನ್ನ ಬೇರೆ ಯಾವ ಬೀಗದಲ್ಲಿ ಕೀಲ್ ತೆಗಿಯಕ್ ಬರಲ್ಲ, ಬಾಬೋರೇ ತೆಗಿಬೇಕು ಬುದ್ಧಿ ಬೀಗನ. उसकी चाबी एक बाप के पास ही है, इसीलिए उनको ही ज्ञानदाता दिव्य चक्षुविदाता कहा जाता है. ಬಾಬಾ ಹೇಳ್ತಾರೆ, ಅಕ್ಕಿ ಒಬ್ರತ್ರನೇ ಇರೋದು, ಆದ್ದರಿಂದ ಅವರಿಗೆ ಜ್ಞಾನದಾತ, ದಿವ್ಯ ಚಕ್ಷುವಿದಾತ ಅಂತ ಕರೀಲಾಗುತ್ತೆ. ಜ್ಞಾನದ ಮೂರನೇ ನೇತ್ರವನ್ನ ಕೊಡುವಂತವರು. ये किसको पता नहीं कि तुमको पढ़ाने वाला कौन. ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಯಾರು ಓದಿಸೋರು ಅಂತ. दादा समझ लेते हैं तब टीका करते हैं, कुछ न कुछ बोलते हैं. इसलिए पहली पहली बात ये समझाओ, इसमें लिखा हुआ भी है शिव भगवान वाचा, वह तो है ही ट्रूथ. ಬಾಬಾ ಹೇಳ್ತಾರೆ, ಜ್ಞಾನದ ಮೂರನೇ ನೇತ್ರ ಕೊಡೋರು ಶಿವ ಬಾಬಾ ಅವರು. ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಯಾರಿಲ್ಲಿ ಓದಿಸೋದು ಅಂತ. ಎಲ್ಲರೂ ಇಲ್ಲಿ ಬಂದ ತಕ್ಷಣ ಚಿತ್ರ ಬ್ರಹ್ಮ ಬಾಬಾ ಅವ್ರದ್ದು ನೋಡ್ತಾರಲ್ಲ, ಸಾಕಾರದಲ್ಲಿ ಫೋಟೋ ನೋಡ್ತಾರೆ, ತಿಳ್ಕೊತಾರೆ, ಓ ಇವರೇ ತಿಳಿಸ್ಕೊಡ್ತಾರೆ ಅಂತ. ಅದರಿಂದ ಏನಾದ್ರೂ ಹೇಳ್ತಾರೆ. ಆದ್ದರಿಂದ ಮೊಟ್ಟ ಮೊದಲು ಈ ಮಾತನ್ನ ತಿಳಿಸ್ಕೊಡಿ. ನೋಡಿ, ಇದ್ರಲ್ಲಿ ಬರ್ದಿದೆ, ಇಲ್ಲಿ ಯಾರು ವ್ಯಕ್ತಿ ಗುರುಗಳಿಲ್ಲ, ವ್ಯಕ್ತಿಗಳಿಲ್ಲಿ ಯಾರು ಹೇಳೋ ಮಾತಿಲ್ಲ. ಇದು ಶಿವ್ ಭಗವಾನ್ ವಾಚ, ಅವರು ನಿರಾಕಾರ, ಯಾರು ಟ್ರೂತ್ ಸತ್ಯ, ಅವ್ರು ತಿಳಿಸ್ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡಿ. ಬಾಪ್ ಸಮಜ್ತೆ ಹೇ मैं पतित पावन शिव हूँ, मैं परम धाम से आया हूँ इन सालिग्राम को पढ़ाने. ಬಾಬೋರಿಗೆ ಗೊತ್ತಿದೆ, ನಾನೇ ಪತೀತ ಪಾವನ ಶಿವ,
ನಾನು ಪರಂಧಾಮದಿಂದ ಬಂದಿದ್ದೀನಿ. ಏನಕ್ಕೋಸ್ಕರ ಬಂದಿದ್ದೀನಿ? ಈ ಸಾಲಿಗ್ರಾಮಗಳು ಆತ್ಮಗಳಿಗೆ ಓದ್ಸಕ್ಕೋಸ್ಕರ ಬಂದಿದ್ದೀನಿ. ಬಾಬೋರು ನಾಲೆಜ್ಫುಲ್ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ಶಿಕ್ಷಾ ಅಭಿ ತುಮ್ಕೋ ಹಿ ಬೇಹದ್ ಕೆ ಬಾಪ್ ಸೆ ಮಿಲ್ ರಹಿ ಹೈ. ಈ ಶಿಕ್ಷಣ ಈಗಲೇ ನಿಮ್ಗೆ ಬೇಹದ್ದಿನ ತಂದೆಯಿಂದ ಸಿಗ್ತಾ ಇದೆ. ಅವರೇ ಸೃಷ್ಟಿಯ ರಚಯಿತ. ಪತಿತ ಸೃಷ್ಟಿಯನ್ನು ಪಾವನ ಮಾಡೋರು. ಎಲ್ಲರೂ ಕರೀತಾರೆ, ಹೇ ಪತಿತ ಪಾವನ ಬಾ ಅಂತ ಹೇಳಿ. ಮೊಟ್ಟ ಮೊದಲು ಅವರ ಪರಿಚಯ ಎಲ್ಲರಿಗೂ ಕೊಡಿ. ಆ ಪರಂಪಿತ ಪರಮಾತ್ಮನ ಜೊತೆ ನಿಮಗೇನು ಸಂಬಂಧ ಅಂತ ಕೇಳಿ. ವಹೇಹಿ ಸತ್ಯ, ಅವರೇ ಪರಮಶಕ್ತಿ ಸತ್ಯ. ನರನಿಂದ ನಾರಾಯಣ ಆಗೋ ಸತ್ಯ ಜ್ಞಾನವನ್ನ ಕೊಡುವಂಥವ್ರು. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರೇ ಸತ್ಯ, ಬಾಬೋರೇ ಸತ್ಯ ಖಂಡವನ್ನು ಮಾಡ್ತಾರೆ. ತುಮ್ ನರ್ಸೆ ನಾರಾಯಣ್ ಬನ್ನೆ ಯಹಾ ಆತೆ ಹೋ. ಇಲ್ಲಿಗೆ ನೀವು ನರನಿಂದ ನಾರಾಯಣ ಆಗಕ್ ಇಲ್ಲಿಗೆ ಬರ್ತೀರಿ. ಬ್ಯಾರಿಸ್ಟರ್ ಪಾಸ್ ಜಾಯಂಗೆ ತೋ ಸಮझेंगे ಬ್ಯಾರಿಸ್ಟರ್ ಬನ್ನೆ ಆಯೇ ಹೇ. ಈಗ ಬ್ಯಾರಿಸ್ಟರ್ ಆಗೋ ವಿದ್ಯೆ ಓದ್ತಾರೆ, ಲಾ ಕಾಲೇಜಿಗೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಏನ್ ಸ್ಮೃತಿ ಇರುತ್ತೆ? ಅವರಿಗೆ ನಾನು ಲಾಯರ್ ಆಗಕ್ ಬಂದಿದ್ದೀನಿ. ಯಾವ ಕಾಲೇಜಿಗೆ ಹೋಗ್ತಾರೆ ಅದೇ ಅವ್ರ ಸ್ಮೃತಿ ಇರುತ್ತೆ. ಇಲ್ಲಿ ನೀವು ನರ ನಾರಾಯಣ ಆಗಕ್ ಬಂದಿದ್ದೀರಿ. ಅಭಿ ತುಮ್ಕೋ ನಿಶ್ಚಯ ಹೇ ಹಮೇ ಭಗವಾನ್ ಪಡಾತೆ ಹೇ. ನರ ನಾರಾಯಣ ಆಗೋ ವಿದ್ಯೆ ಇದನ್ನ ಯಾರು ಓದಿಸ್ತಾರೆ ಅನ್ನೋ ನಿಶ್ಚಯ ನಿಮ್ಮ ಮಕ್ಕಳಿಗಿದೆ. ಭಗವಂತ ಸ್ವಯಂ ಓದಿಸ್ತಾರೆ. ಕೈ ನಿಶ್ಚಯ ಕರ್ತೆ ಭಿ ಹೇ ಫಿರ್ संशय बुद्धि हो जाते हैं। उनको सब मनुष्य कहते, तुम तो कहते थे भगवान पढ़ाते हैं, फिर भगवान को छोड़ क्यों आए हो? ಬಾಬಾ ಹೇಳ್ತಾರೆ, ಕೆಲವರಿಗೆ ನಿಶ್ಚಯ ಬರುತ್ತೆ, ಆಮೇಲೆ ನಡೀತಾ ನಡೀತಾ ಸಂಶಯ ಬುದ್ಧಿಯವರಾಗ್ಬಿಡ್ತಾರೆ. ಸಂಶಯ ಬುದ್ಧಿಯವರಾದ್ಮೇಲೆ ಎಲ್ಲರೂ ಅವ್ರನ್ನ ಕೇಳ್ತಾರೆ, ನೀವು ಇಷ್ಟು ದಿನ ಹೇಳ್ತಾ ಇದ್ರಿ ನಮಗೆ ಭಗವಂತನೇ ಓದಿಸ್ತಾರೆ ಅಂತ, ಭಗವಂತನನ್ನು ಯಾಕೆ ಬಿಟ್ಬಿಟ್ಟಿದ್ದೀರಿ? ಯಾಕೆ ಹೋಗ್ತಾ ಇಲ್ಲ ನೀವು? ಸಂಶಯ ಆನೆ ಸೆ ಭಿ ಬಾಗಂತಿ ಹೋ ಜಾತೆ. ಬಾಬಾ ಅವ್ರ ಕೈ ಬಿಟ್ಟು ಯಾಕೆ ಹೋಗ್ತಾರೆ? ಸಂಶಯ ಬಂತು, ಬಾಬಾ ಅವರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾರೆ. कोई ना कोई विक्रम करते हैं, भगवान वाचा कामा महाशत्रु है, इन पर जीत पाने से ही तुम जगत जीत बनेंगे. ಒಂದಲ್ಲ ಒಂದು ವಿಕರ್ಮ ಮಾಡ್ತಾರೆ. ಬಾಬಾ ಅವ್ರ ಕೈ ಬಿಟ್ಟು ಹೋದ್ಮೇಲೆ ಒಂದಲ್ಲ ಒಂದು ವಿಕರ್ಮ ಮಾಡ್ತಾರೆ. ಭಗವಾನ್ ವಾಚ ಕಾಮ ಮಹಾಶತ್ರು, ಇದರ ಮೇಲೆ ವಿಜಯ ಪಡ್ಕೊಳ್ಳೋದ್ರಿಂದನೇ ನೀವು ಜಗಜ್ಜೀತರಾಗ್ತೀರಿ. जो पावन बनेंगे वही पावन दुनिया में चलेंगे. ಯಾರು ಪಾವನರಾಗ್ತಿರೋ ಅವರೇ ಪಾವನ ಜಗತ್ತಿಗೆ ಹೋಗ್ತೀರಿ. ಯಹಾ ಹೇ ಹಿ ರಾಜಯೋಗಿ ಬಾತ್. ಇಲ್ಲಿ ರಾಜಯೋಗನೇ ಮುಖ್ಯ ಮಾತು. ನೀವು ಹೋಗಿ ಅಲ್ಲಿ ರಾಜ್ಯ ಮಾಡ್ತೀರಿ. ಬಾಕಿ ಉಳಿದಿದ ಎಲ್ಲ ಆತ್ಮಗಳು ತಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಂಡು ವಾಪಸ್ ತಮ್ಮ ಮನೆ ಪರಂಧಾಮಕ್ಕೆ ಹೋಗ್ತಾರೆ. ಈ ಕಯಾಮತ್ ಕಾ ಸಮಯ, ಇದು ಅಂತಿಮ ವಿನಾಶದ ಸಮಯ. अब ये बुद्धि कहती है सत्य की स्थापना जरूर होनी है. ಈಗ ನಿಮ್ಮ ವಿವೇಕನು ಹೇಳುತ್ತಲ್ವಾ, ಸತ್ಯುಗದ ಸ್ಥಾಪನೆ ಅವಶ್ಯಕವಾಗುತ್ತೆ. ಪಾವನ ಜಗತ್ತು ಅಂತ ಸತ್ಯುಗಕ್ಕೆ ಕರೀಲಾಗುತ್ತೆ. ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೋಗಿರ್ತಾರೆ. ಉನ್ಕೋ ಫಿರ್ ಅಪ್ನಾ ಪಾರ್ಟ್ ರಿಪೀಟ್ ಕರ್ನಾ ಹೈ. ಅವ್ರವ್ರ ಪಾರ್ಟ್ ಬಂದಾಗ ಅವ್ರ ಪಾತ್ರನ ರಿಪೀಟ್ ಮಾಡ್ತಾರೆ. तुम भी अपना पुरुषार्थ करते रहते हो पावन बन और पावन दुनिया का मालिक बनने के लिए. ನೀವು ನಿಮ್ಮ ಪುರುಷಾರ್ಥ ಮಾಡ್ತಾ ಇರ್ತೀರಿ. ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗಕ್ಕೋಸ್ಕರ. ಮಾಲಿಕ್ ತೋ ಸಬ್ ಅಪ್ನೆ ಕೋ ಸಮझेंगे ನಾ, ಪ್ರಜಾ ಭಿ ಮಾಲಿಕ್ ಹೇ. ಎಲ್ಲರೂ ಮಾಲೀಕರಂತ ತಿಳ್ಕೊತಾರಲ್ವಾ. ನೋಡಿ, ಯಾರು ಯಾವ ದೇಶದಲ್ಲಿ ಇರ್ತಾರೋ ಅವ್ರು ಅಲ್ಲಿಗೆ ಮಾಲೀಕರು. ಪ್ರಜೆಗಳು ತಮ್ಮನ್ನ ಮಾಲೀಕರು ಅಂತಾನೆ ಹೇಳೋದು. ಈಗ ನಮ್ಮ ದೇಶ ಭಾರತ ಅಂತ ಎಲ್ಲಾ ಪ್ರಜೆಗಳು ಹೇಳ್ತಾರೆ, ರಾಜ್ಯನೇ ಪ್ರಜಾ ರಾಜ್ಯ ಅಲ್ವಾ. ಬಡೇತೆ ಬಡೇ ಮನುಷ್ಯ ಸನ್ಯಾಸಿ ಆದಿ ಭಿ ಕೇತೆ ಹಮಾರ ಭಾರತ್. ದೊಡ್ಡ ದೊಡ್ಡ ವ್ಯಕ್ತಿಗಳು, ಸನ್ಯಾಸಿಗಳು ಎಲ್ಲರೂ ಹೇಳ್ತಾರೆ ನಮ್ಮ ದೇಶ ಭಾರತ ಅಂತ. ತುಮ್ ಸಮಜ್ತೆ ಹೋ ಈ ಸಮಯ ಭಾರತ್ ಮೇ ಸಭಿ ನರಕವಾಸಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಎಲ್ಲರೂ ಈಗ ಭಾರತದಲ್ಲಿ ನರಕವಾಸಿಗಳು. ಈಗ ನಾವು ಸ್ವರ್ಗವಾಸಿಗಳಾಗಕ್ಕೋಸ್ಕರ ರಾಜಯೋಗ ಕಲಿತಾ ಇದ್ದೀವಿ.
सब तो स्वर्गवासी नहीं बनेंगे. ಈ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಅಂತೂ ಸ್ವರ್ಗವಾಸಿಗಳಾಗೋದಿಲ್ಲ. ಸ್ವರ್ಗವಾಸಿಗಳು ಅಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ಬರೋದಿಲ್ಲ. ये अभी ज्ञान आया है. वो लोग तो जो सुनाते शास्त्र सुनाते वह है शास्त्रों की अथॉरिटी. बाबा कहते भक्ति मार्ग के वेद शास्त्र आदि सब पढ़ने से सीढ़ी नीचे उतरते जाते हैं. ಮನುಷ್ಯ ಏನ್ ಹೇಳ್ತಾರೆ, ಶಾಸ್ತ್ರಗಳನ್ನೇ ಹೇಳ್ತಾರೆ, ತಮ್ಮನ್ನ ತಾವು ಶಾಸ್ತ್ರದ ಅಥಾರಿಟಿ ಅಂತ ತಿಳ್ಕೊತಾರೆ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಮುಂತಾದ ಎಲ್ಲದನ್ನ ಓದ್ತಾ ಮೆಟ್ಲನ್ನ ಅಂದ್ರೆ ಕೆಳಗೆ ಇಳಿತಾ ಬಂದಿದ್ದೀರಿ, ಪತನದಲ್ಲೇ ಬಂದಿದ್ದೀರಿ. ಭಕ್ತಿ ಮಾರ್ಗ. ಇದೆಲ್ಲ ಓದೋದು ಕೇಳೋದು ಹೇಳೋದು ಇದೆಲ್ಲ ಭಕ್ತಿ ಮಾರ್ಗ. बाबा कहते जब भक्ति मार्ग पूरा होगा तब ही मैं आऊंगा. ಬಾಬಾ ಹೇಳ್ತಾರೆ ಯಾವಾಗ ಭಕ್ತಿ ಮಾರ್ಗ ಮುಗಿಯುತ್ತಲ್ಲ ಆಗ್ಲೇ ನಾನು ಬರ್ತೀನಿ. ನಾನೇ ಬಂದು ಎಲ್ಲರಿಗೂ ಭಕ್ತರಿಗೆ ಭಕ್ತಿಯ ಫಲ ಕೊಡ್ತೀನಿ. मेजॉरिटी तो भक्तों की है, सब पुकारते रहते ना हे गॉड ಫಾದರ್. ಹೆಚ್ಚಿನ ಅಂಶ ಎಲ್ಲರೂ ಭಕ್ತರೇ, ಎಲ್ಲರೂ ಕರೀತಾ ಇರ್ತಾರೆ ಓ ಗಾಡ್ ಫಾದರ್. ಭಕ್ತರ ಬಾಯಿಂದನೇ ಓ ಗಾಡ್ ಫಾದರ್, ಹೇ ಭಗವಂತ ಇದೆಲ್ಲ ಬರುತ್ತೆ. ಈಗ ಭಕ್ತಿ ಮತ್ತು ಜ್ಞಾನದಲ್ಲಿ ಬಹಳಷ್ಟು ಅಂತರ ಇದೆ. ತುಮಾರೆ ಮುಖ ಸೆ ಕಭಿ ಏ ಈಶ್ವರ್ ಹೇ ಭಗವಾನ್ ಅಕ್ಷರ ನೈ ನಿಕ್ಲೆಂಗೆ. ನಿಮ್ಮ ಬಾಯಿಂದ ಎಂದು ಏ ಈಶ್ವರ ಹೇ ಭಗವಂತ ಅನ್ನೋ ಈ ಶಬ್ದಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯೋं को तो ये आधा कल्प की प्रैक्टिस पड़ी हुई है. ಮನುಷ್ಯರಿಗಂತೂ ಅರ್ಧ ಕಲ್ಪದ ಅಭ್ಯಾಸ ಭಕ್ತಿ ಮಾರ್ಗದ್ದು. ಏ ಭಗವಂತ, ಏ ಈಶ್ವರ, ಏ ದೇವ್ರೆ ಇದೆಲ್ಲ ಕರೆಯೋದು ಭಕ್ತಿಯ ಪ್ರಾಕ್ಟೀಸ್ ಇದು. ನಿಮಗೆ ಗೊತ್ತಿದೆ ಇವತ್ತು ಹಮಾರ ಬಾಪ್ ಹೇ, ತುಮ್ಕೋ ಹೇ ಬಾಬಾ ತೊಡಿ ಕರ್ನಾ ಹೇ ಕೇನಾ ಹೇ. ಬಾಬಾ ಹೇಳ್ತಾರೆ ನಿಮಗೆ ಗೊತ್ತಿದೆ ಅವ್ರು ನಮ್ಮ ತಂದೆ, ನೀವು ಈ ತರ ಹೇ ಬಾಬಾ ಹೇ ಭಗವಂತ ಅಂತ ಕರಿಬೇಕಾ? बाप से तो तुमको वर्षा लेना है, पहले तो ये निश्चय है हम बाप से वर्षा लेते हैं. ತಂದೆ ಮಕ್ಕಳು ನೀವು, ತಂದೆಯಿಂದ ನೀವು ಆಸ್ತಿ ತಗೊಳ್ಳೋರು. ಮೊದಲು ನಿಮಗೆ ನಿಶ್ಚಯ ಇರಬೇಕು ನಾ ಬಾಬೋರಿಂದ ಆಸ್ತಿ ತಗೋತೀವಿ. ಬಾಬ್ ಬಚ್ಚೋं को वर्षा लेने का अधिकारी बनाते हैं. ಬಾಬೋರ್ ನಮ್ಗೆ ಆಸ್ತಿ ತಗೊಳಕ್ಕೆ ಅಧಿಕಾರಿಗಳನ್ನಾಗಿ ಮಾಡ್ತಾರೆ. ಅವರೇ ಸತ್ಯ ತಂದೆ. ಬಾಬೋರಿಗೆ ಗೊತ್ತಿದೆ ಏ ಅಮಾರೆ ಬಚ್ಚೆ ಹೇ, ಇವರೆಲ್ಲ ನನ್ನ ಮಕ್ಕಳು ಅಂತ. ಯಾರಿಗೆ ಬಾಬೋರ್ ಪ್ರತಿನಿತ್ಯ ಜ್ಞಾನ ಅಮೃತವನ್ನ ಕುಡಿಸ್ತಾರೆ, ಜ್ಞಾನ ಚಿತೆಯಲ್ಲಿ ಕೂಡಿಸ್ತಾರೆ, ಘೋರ ನಿದ್ರೆಯಿಂದ ಏಳಿಸ್ತಾರೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಪ್ನೆ ಸಮझाया है ಆತ್ಮಾಯೇ ವಹಾ ಶಾಂತಿಧಾಮ್ और ಸುಖಧಾಮ್ ಮೇ रहती है. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ ಆತ್ಮಗಳು ಅಲ್ಲಿ ಅಂದ್ರೆ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಇರ್ತೀರಿ. ಸುಖಧಾಮಕ್ಕೆ ಹೇಳಲಾಗುತ್ತೆ ನಿರ್ವಿಕಾರಿ ಜಗತ್ತು, ಸಂಪೂರ್ಣ ನಿರ್ವಿಕಾರಿ ದೇವತೆಗಳಿರ್ತಾರೆ. ಆತ್ಮಗಳ ಮನೆ ಅದು ಸ್ವೀಟ್ ಹೋಮ್, ಮಧುರ ಮನೆ ಅದು. ತುಮ್ ಜಾನ್ ಗಯೇ ಹೋ ಹಮಾರಾ ಹೋಮ್ ವಹ ಹೈ, ಹಮ್ ಆಕ್ಟರ್ಸ್ ಉಸ್ ಶಾಂತಿಧಾಮ್ ಸೆ ಆತೆ ಹೈ ಯಹಾ ಪಾರ್ಟ್ ಬಜಾನೆ. ಬಾಬಾ ಹೇಳ್ತಾರೆ ನಿಮಗೆ ಗೊತ್ತಿದೆ ಅದು ನಮ್ಮ ಮನೆ, ನಾವೆಲ್ಲ ಪಾತ್ರಧಾರಿಗಳು ನಮ್ಮ ಮನೆ ಶಾಂತಿಧಾಮದಿಂದ ಬಂದಿದೀವಿ ಇಲ್ಲಿ ಪಾತ್ರ ಮಾಡ್ಲಿಕ್ಕೋಸ್ಕರ. ನಾವೆಲ್ಲ ಆತ್ಮಗಳು ಇಲ್ಲಿಯ ನಿವಾಸಿಗಳಲ್ಲ, ಇಲ್ಲಿ ಪಾತ್ರಕ್ಕೆ ಬಂದಿರೋರು. एक्टर्स यहाँ के रहवासी होते हैं, सिर्फ घर से आकर ड्रेस बदलकर पार्ट बजाते हैं. ಅಲ್ಲಿ ಪಾತ್ರಧಾರಿಗಳು ಇಲ್ಲಿಯವರೇ, ಇದೇ ಸಾಕಾರ ಜಗತ್ತಲ್ಲೇ ಇರ್ತಾರೆ, ಇಲ್ಲೇ ಬಂದು ಪಾತ್ರ ಮಾಡ್ತಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಬಾಬಾ ಹೇಳ್ತಾರೆ ನೀವು ಇಲ್ಲಿಯವರಲ್ಲ, ನೀವು ಅಲ್ಲಿಂದ ಬಂದಿರೋ ಆತ್ಮಗಳು. ಇಲ್ಲಿಗೆ ಬಂದು ದೇಹದ ಡ್ರೆಸ್ ಹಾಕೊಳ್ತೀರಿ, ಪಾತ್ರ ಮಾಡ್ತೀರಿ, ಮತ್ತೆ ಡ್ರೆಸ್ ಅನ್ನ ತೆಗೆದು ಆತ್ಮ ವಾಪಸ್ ಹೋಗ್ತೀರಿ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಹಮಾರ ಘರ್ ಶಾಂತಿಧಾಮ್ ವಹಾಂ ಫಿರ್ ವಾಪಸ್ ಜಾತೆ ಹೇ. ನಮ್ಮನೆ ಶಾಂತಿಧಾಮ, ಅಲ್ಲಿಗೆ ನಾವೀಗ ವಾಪಸ್ ಹೋಗ್ಬೇಕು. जब सभी एक्टर स्टेज पर आ जाते तब फिर बाप आकर सभी को ले जाएंगे, इसलिए उनको लिबरेटर गೈಡ್ भी कहा जाता है. ಅವಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ಬರ್ತೀರಿ, ಅವಾಗ್ಲೇ ಬಾಬೋರು ಬರ್ತಾರೆ, ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ.
ಆದ್ದರಿಂದನೇ ಅವರಿಗೆ ಲಿಬ್ರೇಟರ್, ಗೈಡ್ ಅಂತ ಕರೀಲಾಗುತ್ತೆ. ಅವರೇ ದುಃಖ ಹರ್ತ, ಸುಖ ಕರ್ತ. ಇತನೇ ಸಬ್ ಮನುಷ್ಯ ಕಹಾ ಜಾಯೆಂಗೆ? ಇಷ್ಟೊಂದೆಲ್ಲ ಮನುಷ್ಯರು ಎಲ್ಲಿಗೂ ಹೋಗ್ತಾರೆ? ವಿಚಾರ ಮಾಡಿ. ಎಲ್ಲರೂ ಪತಿತ ಪಾವನನನ್ನೇ ಕರೀತಾರೆ. ಇಸಿಲಿಯೇ ಅಪ್ನಿ ಮೌತ್ ಕೇಳಿಯೇ. ಪತಿತ ಪಾವನ ಬಾ, ನಮ್ಮನ್ನು ಕರ್ಕೊಂಡೋಗು, ಮುಕ್ತಿ ಕೊಡು ಅಂತೆಲ್ಲ ಕರೀತಾರೆ ಅಂದ್ರೆ ಯಾಕೆ? ತನ್ನ ಮೃತ್ಯು, ನಾವು ಶರೀರ ಬಿಟ್ರೆ ತಾನೇ ಶಾಂತಿಧಾಮಕ್ಕೆ ಹೋಗೋದು. ಅದಕ್ಕೆ ಬಾಬಾ ಹೇಳಿದ್ರಲ್ಲ, ಮಕ್ಕಳೇ ನೋಡಿ, ಕಾಲರ ಕಾಲ ಮಹಾಕಾಲನ್ ಕರೀತಾ ಇದ್ದೀನಿ ಅಂತ ಗೊತ್ತೇ ಇಲ್ಲ ಆತ್ಮಗಳಿಗೆ. ಬರೀ ಕರ್ಕೊಂಡೋಗು, ವಾಪಸ್ಸು, ಮುಕ್ತಿ ಕೊಡು, ಲಿಬ್ರೇಟ್ ಮಾಡು, ಪಾವನ ಮಾಡು ಎಲ್ಲ ಕರೀತಾರೆ. ಈ ದುಃಖದ ಜಗತ್ತಲ್ಲಿ ಇರ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇಸಿಲಿಯೇ ಕೇತೆ ಗರ್ಚಲ್, ನಡೀರಿ. ಬಾಬಾವರು ಕರ್ಕೊಂಡೋಗಕ್ ಬಂದಿದ್ದಾರೆ, ನಮಗೂ ಹೇಳ್ತಾರೆ ನಡೀರಿ ಮನೆಗೆ ಹೋಗೋಣ ಮಕ್ಕಳೇ. सब मुक्ति को ही मानने वाले हैं. भारत का प्राचीन राजयोग भी कितना मशहूर है. ಮುಕ್ತಿಯನ್ನೇ ಒಪ್ಕೊಳ್ತಾರೆ ಎಲ್ಲರೂ ಕೂಡ. ಭಾರತದ ಪ್ರಾಚೀನ ರಾಜಯೋಗ ಎಷ್ಟೊಂದು ಪ್ರಸಿದ್ಧವಾಗಿದೆ. ವಿಲಾಯತ್ ಮೇ ಬಿ ಜಾತೆ ಪ್ರಾಚೀನ ರಾಜಯೋಗ ಸಿಕ್ಲಾನೆ. ನೋಡಿ, ಮನುಷ್ಯರು ಯೋಗ ಕಲಿಸ್ತೀವಿ ಅಂತ ಬೇರೆ ಬೇರೆ ದೇಶಗಳಿಗೂ ಹೋಗ್ಬಿಟ್ಟು ಹಠಯೋಗನ ನಾವು ಭಾರತದ ಪ್ರಾಚೀನ ಯೋಗ ಕಲಿಸ್ತೀವಿ ಅಂತ ಹಠಯೋಗ ಕಲ್ಸಕ್ ಹೋಗ್ತಾರೆ. ವಾಸ್ತವ ಹಠಯೋಗಿ ತೋ ರಾಜಯೋಗ ಜಾನ್ತೆ ಹಿ ನಹಿ. ಶಾರೀರಿಕ ಯೋಗ ಮಾಡೋರು, ಶಾರೀರಿಕ ಕ್ರಿಯೆಗಳನ್ನು ಮಾಡೋರಿಗೆ, ಹಠಯೋಗಿಗಳಿಗೆ ರಾಜಯೋಗ ಏನು ಅನ್ನೋದೇ ಗೊತ್ತಿಲ್ಲ. ಉನೋಂಕ ಯೋಗ ಹಿ ರಾಂಗ್ ಹೇ, ಇಸ್ಲಿಯೇ ತುಮೇ ಜಾಕರ್ ಸಚ್ಚಾ ರಾಜಯೋಗ ಸಿಖಾನ. ಅವರು ಕಲ್ಸೋ ಯೋಗನೇ ರಾಂಗ್ ಅದು. ಆದ್ದರಿಂದ ನೀವು ಹೋಗಿ ಎಲ್ಲ ಕಡೆನೂ ಸತ್ಯ ರಾಜಯೋಗವನ್ನ ಕಲಿಸಿ. ಮನುಷ್ಯಕೋ ಸನ್ಯಾಸಿಯೋ ಕಿ ಕಫ್ನಿ ದೇಖ್ ಉನೋಂಕೋ ಕಿತ್ನಾ ಮಾನ್ ದೇತೆ ಹೇ. ನೋಡಿ, ಮನುಷ್ಯರಿಗೆ ಇವತ್ತು ಯಾರಿಗೆ ಬೆಲೆ? ಕಾವಿ ತೊಟ್ಬಿಟ್ಟು ಸನ್ಯಾಸಿ ಅಂತ ಡ್ರೆಸ್ ಹಾಕೊಂಡ್ಬಿಟ್ರೆ ಎಷ್ಟೊಂದು ಗೌರವ ಕೊಡ್ತಾರೆ. ಬೌದ್ಧ ಧರ್ಮವೇ ಬಿ ಸನ್ಯಾಸಿಯೋ ಕಫ್ನಿ ಪಹನಿ ಹುಯಿ ದೇಖ್ ಉನ್ಕೋ ಮಾನ್ತೆ ಹೇ. ಬೌದ್ಧ ಧರ್ಮದವರು ಕೂಡ ಸನ್ಯಾಸತ್ವ ಸ್ವೀಕಾರ ಮಾಡಿ ಕಾವಿ ತೊಟ್ಬಿಟ್ರೆ ಅವ್ರಿಗೆ ಎಷ್ಟು ಗೌರವ ಮಾನ್ಯತೆ ಸಿಗುತ್ತೆ. ಸನ್ಯಾಸಿ ತೋ ಬಾದ್ ಮೇ ಹೋತೆ, ಬೌದ್ಧ ಧರ್ಮ ಮೇ ಬಿ ಶುರು ಮೇ ಕೊಯ್ ಸನ್ಯಾಸಿ ನೈ ಹೋತೆ ಹೇ. ಸನ್ಯಾಸಿಗಳೆಲ್ಲ ಆಮೇಲೆ ಆಗ್ತಾರೆ. ಯಾವುದೇ ಧರ್ಮದಲ್ಲಿ ಸನ್ಯಾಸಿಗಳು ಸನ್ಯಾಸತ್ವ ಮಾಡೋದು ಆಮೇಲೆ. ಬೌದ್ಧ ಧರ್ಮದ ಆರಂಭದಲ್ಲೂ ಯಾರು ಸನ್ಯಾಸಿಗಳಿರ್ಲಿಲ್ಲ. ಜಬ್ ಪಾಪ ಬಡ್ತಾ ತಬ್ ಸನ್ಯಾಸ ಧರ್ಮ ಸ್ಥಾಪನ್ ಹೋತಾ ಹೇ. ಈ ಸನ್ಯಾಸಿ ಧರ್ಮನೇ ಪಾಪ ಜಾಸ್ತಿ ಆದಾಗ ಈ ಪಾಪದ ಜಗತ್ತಿಂದ ದೂರ ಹೋಗಕ್ಕೋಸ್ಕರ ಸನ್ಯಾಸಿ ಧರ್ಮ ಸ್ಥಾಪನೆ ಆಗುತ್ತೆ. ಶುರು ಮೇ ತೋ ಆತ್ಮಾएं ऊपर से आती है, उनकी संख्या आती है. शुरू में सन्यास सिखलाकर क्या करेंगे? सन्यास होता बाद में. ಶುರುನಲ್ಲಿ ಆ ಆತ್ಮಗಳು ಮೇಲಿಂದ ಬರ್ತಾರೆ. ಬೌದ್ಧ ಧರ್ಮ ಇರ್ಬೋದು, ಶಂಕರಾಚಾರ್ಯ ಸನ್ಯಾಸಿ ಧರ್ಮ, ಎಲ್ಲ ಆತ್ಮಗಳು ಫಸ್ಟ್ ಮೇಲಿಂದ ಬರ್ತಾರೆ. ಆಮೇಲೆ ಅವರು ಧರ್ಮಕ್ಕೆ ಸಂಬಂಧಪಟ್ಟ ಆತ್ಮಗಳು ಬರ್ತಾರೆ. ಶುರುನಲ್ಲಿ ಸನ್ಯಾಸ ಯಾರಿಗೆ ಕಲಿಸ್ತಾರೆ? ಸನ್ಯಾಸ ಆಮೇಲೆ ಆಗುತ್ತೆ. ಹೇ ಬಿ ಯಹಾಸೆ ಕಾಪಿ ಕರ್ತೆ. ಈ ಎಲ್ಲ ಸನ್ಯಾಸ ಮಾಡೋದು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ಇದೆಲ್ಲ ಕಾಪಿ ಇಲ್ಲಿಂದನೇ ಮಾಡ್ತಾರೆ. क्रिश्चियन में भी बहुत है जो सन्यासियों का मान रखते हैं. कफनी की जो पहरवाइज है वह हठयोगियों की है. ಬಾಬಾ ಹೇಳ್ತಾರೆ ನೋಡಿ, ಕ್ರಿಶ್ಚಿಯನ್ಸ್ ಅಲ್ಲೂ ಸನ್ಯಾಸಿಗಳಿಗೆ ತುಂಬಾನೇ ಗೌರವ ಕೊಡ್ತಾರೆ. ಆದ್ರೆ ಕಾವಿ ತೊಟ್ಟವ್ರಿಗೆ ಸ್ವಲ್ಪ ಜಾಸ್ತಿ ಗೌರವ ಕೊಡ್ತಾರೆ. ಅವರಂತೂ ಹಠಯೋಗಿಗಳು. ತುಮ್ಕೋತೋ ಗರ್ಬಾರ್ ಚೋಡ್ನಾ ನಹಿ ಹೇ. ನೋಡಿ, ಎಲ್ಲಾದ್ರೂ ಶ್ವೇತ ವಸ್ತ್ರಧಾರಿಗಳು, ಕಾವಿ ವಸ್ತ್ರಧಾರಿಗಳು ಹೋಗ್ಲಿ, ಜಾಸ್ತಿ ಬೆಲೆ ಕಲಿಯುಗದಲ್ಲಿ ಯಾರಿಗೆ ಕೊಡ್ತಾರೆ? ನೋಡಿ ಪ್ರಾಕ್ಟಿಕಲ್ ಆಗಿ. ಯಾಕೆಂದ್ರೆ ಬಾಬಾ ಹೇಳ್ತಾರೆ ಅವರು ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಮಠ ಮತ್ತೊಂದು ಮಾಡ್ಕೊಂಡಿರ್ತಾರೆ. ನೀವು ಮಕ್ಕಳಂತೂ ಮನೆ ಪರಿವಾರ ಯಾರನ್ನು ಏನೋ ಬಿಟ್ಟು ಹೋಗ್ಬೇಕಾಗಿಲ್ಲ. ನ ಕೊಯ್ ಸಫೇದ್ ಕಪಡೆ ಕಾ ಬಂಧನ್ ಹೇ, ಪರಂತು ಸಫೇದ್ ಅಚ್ಚಾ ಹೇ. ಬಾಬೋರು ಯಾರಿಗೂ ಕಂಪಲ್ಸರಿ ಹೇಳ್ತಾ ಇಲ್ಲ, ಬಂಧನ ಹಾಕ್ತಾ ಇಲ್ಲ. ನೀವೆಲ್ಲರೂ ಗೃಹಸ್ಥದಲ್ಲಿರೋರು, ಬಾಬೋರ್ ಮಕ್ಕಳು ಎಲ್ಲರೂ ಈ ಶ್ವೇತ ವಸ್ತ್ರನೇ ಹಾಕೋಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ಒಳ್ಳೇದು ಹಾಕೊಂಡ್ರೆ, ಯಾಕೆಂದ್ರೆ ಅದರಲ್ಲೂ ಒಂದು ವೈಬ್ರೇಷನ್ ಇದೆ.
तुम बट्टी में रहे तो ड्रेस भी ये हो गई आजकल सफेद बहुत पसंद करते हैं ಯಾವಾಗ ಆದಿಯಲ್ಲಿ 14 ವರ್ಷಗಳು ಬಾಬು ಅವರು ತಪಸ್ ಮಾಡಿಸಿದ್ರು ಆವಾಗ ಡ್ರೆಸ್ಸು ಇದೆ ವೈಟ್ ಡ್ರೆಸ್ ಬಾಬು ಹೇಳ್ತಾರೆ ಇವತ್ತು ಜಗತ್ತಲ್ಲಿ ವೈಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಯಾರ್ಯಾರು ವೈಟ್ ಡ್ರೆಸ್ ಹಾಕುತ್ತಾರೆ ಯೋಗ ಕಲಿತೀವಿ ಹಠ ಯೋಗ ಅವರು ವೈಟ್ ಡ್ರೆಸ್ ರಾಜಕಾರಣಿಗಳು ಎಲ್ಲರೂ ವೈಟ್ ಡ್ರೆಸ್ ಹಾಕ್ತಾರೆ ಕೆಲವರು ಸ್ಕೂಲು ಕಾಲೇಜು ಎಲ್ಲ ಒಂದು ವಾರಕ್ಕೊಂದಿನ ಯೂನಿಫಾರ್ಮ್ ವೈಟ್ ಡ್ರೆಸ್ಸೇ ಇರುತ್ತೆ मनुष्य मरते तो भी सफेद चादर डालते हैं तुम भी अभी मर्जीवा बने हो तो सफेद ड्रेस अच्छी है ಮನುಷ್ಯರು ಯಾರೇ ಶರೀರ ಬಿಟ್ರು ವೈಟ್ ಚಾದರ್ ಹಾಕ್ತಾರಲ್ವ ಬಿಳಿ ಬಟ್ಟೆನೆ ಹಾಕ್ತಾರೆ ಯಾವ್ದ್ರಲ್ಲಿ ಸುತ್ತಾರೆ ಯಾವ್ದ್ರಲ್ಲಿ ಕಟ್ತಾರೆ ನೋಡಿ ದೇಹನ ಈಗ ನೀವು ಮರುಜೀವ ಆಗಿದ್ದೀರಿ ಅದರಿಂದ ವೈಟ್ ಡ್ರೆಸ್ ಒಳ್ಳೇದು ಕಂಪಲ್ಸರಿ ಇಲ್ಲ ಇಷ್ಟ ಇದ್ದವ್ರು ಹಾಕೋಬಹುದು ಆದ್ರೆ ಬಾಬಾ ಹೇಳ್ತಾರೆ ಒಳ್ಳೇದು ಅಂದ್ಮೇಲೆ ಅದು ಒಳ್ಳೇದು ನಾವು ಈ ಜಗತ್ತಿಂದ ಸತ್ತಿದೀವಿ ಅನ್ನೋಂತಹ ಸ್ಮೃತಿ ಇರುತ್ತೆ ನೋಡಿ ವೈಟ್ ಡ್ರೆಸ್ ಹಾಕೊಂಡ್ರೆ ನಾನು ರಾಜಕಾರಣಿ ಅನ್ನೋದು ನೆನಪಿರುತ್ತೆ ವೈಟ್ ಡ್ರೆಸ್ ಹಾಕೊಂಡ್ರೆ ಇದು ನನ್ನ ಯೂನಿಫಾರ್ಮ್ ಅಂತ ನೆನಪಿರುತ್ತೆ ಹಂಗೆ ಬಾಬು ಶ್ರೀಮತದಂತೆ ವೈಟ್ ಡ್ರೆಸ್ ಹಾಕೊಳ್ಳೋದು ಒಳ್ಳೇದು ಅಂದ್ರೆ ವೈಟ್ ಡ್ರೆಸ್ ಹಾಕೊಂಡ್ರೆ ಬಾಬು ಹೇಳ್ತಾರೆ ನೀವು ಮರುಜೀವ ಜನ್ಮ ಪಡೆದಿದ್ದೀರಿ ಅನ್ನೋದಕ್ಕೆ ಇದೊಂದು ಪ್ರಮಾಣ तो पहले कोई को भी बाप का परिचय देना है दो बाप है बातें समझने में टाइम लेते हैं ಮೊದಲು ಯಾರಿಗೇ ಆಗ್ಲಿ ಬಾಬೋರ ಪರಿಚಯ ಕೊಡ್ಬೇಕು ಇಬ್ರು ತಂದೆ ಇದ್ದಾರೆ ಈ ಮಾತೆಲ್ಲ ತಿಳ್ಕೊಳಕ್ಕೆ ಟೈಮ್ ತಗೊಳ್ತಾರೆ ಪ್ರದರ್ಶನಿಯಲ್ಲಿ ಇಷ್ಟೊಂದೆಲ್ಲ ತಿಳಿಸ್ಕೊಡಕ್ಕಾಗಲ್ಲ ಎಕ್ಸಿಬಿಷನ್ ಅಲ್ಲಿ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಾಗುತ್ತೆ ಇಷ್ಟೆಲ್ಲ ವಿಸ್ತಾರನ ಪ್ರದರ್ಶನಿಯಲ್ಲಿ ತಿಳಿಸ್ಕೊಡಕ್ಕಾಗಲ್ಲ सत्युग में होता एक बाप इस समय तुमको 3 बाप है क्योंकि भगवान आते हैं प्रजापिता ब्रह्मा के तन में वो भी तो बाप है सबका ಸತ್ಯುಗದಲ್ಲಿ ಒಬ್ಬರೇ ತಂದೆ ಶರೀರ ತಂದೆ ಮಾತ್ರ ಬಾಬಾ ಹೇಳೋದು ಈಗ ಸಂಗಮ ಯುಗದಲ್ಲಿ 3 ಜನ ತಂದೆ ಶರೀರದ ತಂದೆ ಅಲೌಕಿಕ ತಂದೆ ಬ್ರಹ್ಮ ಪಾರಲೌಕಿಕ ತಂದೆ ಶಿವ ಬಾಬಾ ಆತ್ಮದ ತಂದೆ ಭಗವಂತ ಬರ್ತಾರೆ ಪ್ರಜಾಪಿತ ಬ್ರಹ್ಮನ ತನುವಲ್ಲಿ ಅಂದ್ಮೇಲೆ ಅವರು ಎಲ್ಲರಿಗೂ ತಂದೆ ಲೌಕಿಕ ತಂದೆನೂ ಇದ್ದಾರೆ ಅಚ್ಚಾ ತೀನೋ ಬಾಪ್ಸೆ ಊಂಚ್ ವರ್ಷ ಕಿಸ್ತಾ ಈಗ ಹೇಳಿ ಈ 3 ತಂದೆಯಿಂದ ಶ್ರೇಷ್ಠ ಆಸ್ತಿ ಯಾರ್ದು ಸಿಗುತ್ತೆ ನಿರಾಕಾರ ಬಾಪ್ ವರ್ಷ ಕೇಸೆ ದೇ ವ ಫಿರ್ ದೇತೆ ಬ್ರಹ್ಮ ದ್ವಾರ ನಿರಾಕಾರ ತಂದೆ ಆಸ್ತಿ ಹೇಗ್ ಕೊಡ್ತಾರೆ ಬಾಬಾ ಹೇಳ್ತಾರೆ ಅವ್ರು ಕೊಡ್ತಾರೆ ब्रह्मन ಮೂಲಕ इस चित्र पर तुम बहुत अच्छी ರೀತಿ समझा सकते हो ಈ ಚಿತ್ರದ ಮೂಲಕ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೋದು ಶ್ರೀ ಬಾಬಾ ನಿರಾಕಾರ ಇವರು ಪ್ರಜಾಪಿತ ಬ್ರಹ್ಮ ಆದಿ ದೇವ ಯಾರನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗುತ್ತೆ बाबा कहते मुझ शिव को तुम ग्रेट ग्रेट ग्रैंड फादर नहीं कहेंगे मैं सभी का बाप हूँ ये प्रजापिता ब्रह्मा है ಶಿವ ಬಾಬಾ ಹೇಳ್ತಾರೆ ನಾನು ಶಿವ ನನ್ನನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲ ಆತ್ಮಗಳಿಗೆ ತಂದೆ ಇವರು ಪ್ರಜಾಪಿತ ಬ್ರಹ್ಮ तुम हो गए सब बहन भाई बल स्त्री पुरुष है परंतु बुद्धि से जानते हम बहन भाई है ಬಾಬಾ ಹೇಳ್ತಾರೆ ನೀವೀಗ ಸಹೋದರ ಸಹೋದರಿಯರು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬಲೆ ಸ್ತ್ರೀ ಪುರುಷ ಪತಿ ಪತ್ನಿ ಇರ್ಬೋದು ಆದ್ರೆ ನಿಮ್ಗೆ ಬುದ್ಧಿಯಿಂದ ಗೊತ್ತಿದೆ ನಾವು ಸಹೋದರ ಸಹೋದರಿಯರು ತಂದೆಯಿಂದ ಆಸ್ತಿ ತಗೊಳ್ತೀವಿ ಬಾಯಿ ಬೆಹನ್ ಆಪಸ್ ಮೇ ಕ್ರಿಮಿನಲ್ ಎಸಲ್ಟ್ ಕರ್ನ ಸಕೆ ಈ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ರೆ ಸಹೋದರ ಸಹೋದರಿಯರು ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ अगर दोनों की आपस में विकारी दृष्टि खींचती तो फिर गिर पड़ते हैं ಬಾಬಾ ಹೇಳ್ತಾರೆ ನಿಮ್ಮ ಇಬ್ಬರಲ್ಲಿ ಯಾವಾಗಾದ್ರೂ ವಿಕಾರಿ ದೃಷ್ಟಿ ಸೆಳೆಯುತ್ತೆ ಅಂದ್ರೆ ಮತ್ತೆ ಬಿದ್ದೋಗ್ಬಿಡ್ತೀರಿ ಬಾಪ್ಕೋ ಭೂಲ್ ಜಾತೆ ಹೇ ಬಿದ್ದೋದ್ರಿ ಅಂದ್ರೆ ಬಾಬೋರನ್ನ ಮತ್ತೆ ವಾಪಸ್ ಮರ್ತ್ ಬಿಡ್ತೀರಿ ಬಾಬಾ ಕೇತೆ ತುಮ್ ಹಮಾರಾ ಬಚ್ಚಾ ಬನ್ ಫಿರ್ ಮುಖ ಕಾಲಾ ಕರ್ತೆ ಹೋ ಬಾಬಾ ಅವ್ರು ಕೇಳ್ತಾರೆ ನೀವು ನನ್ನ ಮಕ್ಕಳಾಗಿ ನಿಮ್ ಮುಖನ ಕಾಮ ವಿಕಾರದಿಂದ ಕಪ್ಪು ಮುಖ ಮಾಡ್ಕೊಳ್ತೀರೇನು ಬೇಹದ್ದಿನ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ तुमको ये नशा चढ़ा हुआ जानते हो गृहस्थ व्यवहार में भी रहना है लौकिक संबंधियों को भी मुंह देना है
ತೋಡ್ ನಿಭಾನಾ ಹೇ. ನೀವು ಮಕ್ಕಳಿಗೆ ನಶೆನೂ ಇರಬೇಕು. ಬೇಹದ್ದಿನ ತಂದೆ ಕುತ್ಕೊಂಡು ನಮ್ಗೆ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು. ಲೌಕಿಕ ಸಂಬಂಧಿಕರಿಗೂ ಬಾಯಿ ಕೊಡ್ಬೇಕು. ಅಂದ್ರೆ ಅವರ ಎಲ್ಲ ಮಾತಿಗೂ ಉತ್ತರ ಕೊಡ್ಬೇಕು. ಸಂಬಂಧಗಳನ್ನು ನಿಭಾಯಿಸ್ಬೇಕು. ಲೌಕಿक बाप को तो तुम बाप कहेंगे ना, उनको तो तुम बाई नहीं कह सकते हो. ಲೌಕಿಕ ತಂದೆಗೆ ನೀವು ತಂದೆ ಅಂತಾನೆ ಕರಿಬೇಕಾಗುತ್ತೆ. ನಮ್ಮ ಅಣ್ಣ ಅಂತ ಕರಿಯಕ್ ಬರೋದಿಲ್ಲ. ಏನ್ ಲೌಕಿಕ ಸಂಬಂಧಗಳಿದೆ, ನಾವೇ ಹೇಳ್ತಾರೆ ಇದು ಒಂದು ಮ್ಯಾನರ್ಸ್. ಇದು ಲೌಕಿಕ ದೇಹದ ಸಂಬಂಧಗಳೇನಿದೆಯೋ ಪ್ರಪಂಚದ ದೃಷ್ಟಿಯಲ್ಲಿ ಅದನ್ನೇ ಹೇಳ್ಬೇಕು. ಇವ್ರು ನಮ್ಮ ಲೌಕಿಕ ಪತಿ, ಇವ್ರು ನಮ್ಮ ಲೌಕಿಕ ತಂದೆ. ಪರಿಚಯ ಮಾಡ್ಕೊಡುವಾಗ ಪತಿನ ಹೋಗಿ ಇವ್ರು ನಮ್ಮ ಅಣ್ಣವರು ಅಣ್ಣ ಅಂದ್ರೆ ಅವ್ರಿಗೇನಾಗುತ್ತೆ? ಬಲೆ ಭಾವನೆಯಲ್ಲಿ ನಮ್ಗದಿದೆ, ಆದ್ರೆ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡುವಾಗ ಅದೇ ರೀತಿ ಲೌಕಿಕ ಪತಿ, ಲೌಕಿಕ ತಾಯಿ, ಲೌಕಿಕ ತಂದೆ ಅನ್ನೋದನ್ನ ಹೇಳ್ಬೇಕು. ಲೌಕಿಕ ತಂದೆಗೆ ನೀವು ತಂದೆ ಅಂತಾನೆ ಕರಿಬೇಕು. ಉನ್ಕೋ ತುಮ್ ಬಾಯಿ ನೈ ಕಹ ಸಕ್ತೆ ಹೋ. ಆರ್ಡಿನರಿ ಓ ಮೇ ಬಾಪ್ ಕೋ ಬಾಪ್ ಹಿ ಕಹೆಂಗೆ. बुद्धि में है हमारा लौकिक बाप, ज्ञान तो है ना. ये ज्ञान बड़ा विचित्र है. ನಾವೇ ಹೇಳ್ತಾರೆ ಸಾಮಾನ್ಯವಾಗಿ ತಂದೆನ ತಂದೆ ಅಂತಾನೆ ಹೇಳ್ಬೇಕು. ನೋಡಿ ಲೌಕಿಕದಲ್ಲೂ ಏನೆಲ್ಲ ಕರೀತಾರೆ. ಕೆಲವ್ರಿಗೆ ತಾಯಿಗೆ ಅಕ್ಕ ಅಂತಾರೆ, ಕೆಲವ್ರು ತಂದೆಗೆ ಅಣ್ಣ ಅಂತಾರೆ. ನಾವೇ ಹೇಳ್ತಾರೆ ಅವ್ರು ಹಂಗಂದ್ರೆ ನಡೀತದೆ. ಇಲ್ಲಿ ಯಾರಾದ್ರೂ ಬಾಬು ಅವ್ರ ಮಕ್ಕಳು ಇವರು ನಮ್ಮ ಅಣ್ಣವರು ಅಂದ್ರೆ ಅಲ್ಲೇ ಮನುಷ್ಯರಿಗೆ ಇನ್ನೇನೋ ಆಗುತ್ತೆ. ಬುದ್ಧಿಯಲ್ಲಿರ್ಲಿ ನಮ್ಮ ಲೌಕಿಕ ತಂದೆ. ಜ್ಞಾನ ಅಂತೂ ಇದೆಯಲ್ಲ, ಈ ಜ್ಞಾನ ಬಹಳ ವಿಚಿತ್ರವಾಗಿದೆ. आजकल करके नाम भी ले लेते, परंतु कोई विजिटर आदि बाहर के आदमी के सामने बाई कह दो तो समझेंगे इनका माता खराब हुआ है. ಬಾಬಾ ಹೇಳ್ತಾರೆ ಈಗ ನೋಡಿ ಕೆಲವರು ಪತಿ ಹೆಸರು ಹೇಳ್ತಾರೆ, ಆದ್ರೆ ನೀವು ಮಕ್ಕಳು ಯಾರೋ ಹೊಸಬ್ರ ಮುಂದೆ, ವಿಜಿಟರ್ ಅಂದ್ರೆ ಹೊಸಬ್ರ ಮುಂದೆ, ಹೊರಗಡೆಯವ್ರ ಮುಂದೆ ಹೋಗ್ಬಿಟ್ಟು ಪತಿನ ನನ್ನ ಸಹೋದರ ಇವರು ಅಂತ ಹೇಳಿದ್ರೆ, ನಮ್ಮ ಅಣ್ಣವರು ಅಂತ ನೀವು ಹೇಳಿದ್ರೆ ಜನ ಏನ್ ತಿಳ್ಕೊತಾರೆ? ಇವ್ರಿಗೇನೋ ತಲೆ ಕೆಟ್ಟಿದೆ ಅಂತ ತಿಳ್ಕೊತಾರೆ. ಇಸ್ಮೆ ಬಡಿ ಯುಕ್ತಿ ಚಾಯಿ. ಎಲ್ಲಿ ಹೆಂಗಿರ್ಬೇಕು, ಎಲ್ಲಿ ಏನ್ ಶಬ್ದಗಳನ್ನ ಉಪಯೋಗಿಸ್ಬೇಕು, ಇದೆಲ್ಲ ಜ್ಞಾನ ಇರಬೇಕು, ಯುಕ್ತಿ ಇರಬೇಕು. ಯಾವುದೇ ಸಂಬಂಧನ ಆ ಸಂಬಂಧದಲ್ಲೇ ಪರಿಚಯ ಮಾಡ್ಕೊಡ್ಬೇಕು. ಇದು ಒಂದು ಯುಕ್ತಿ. तुम्हारा गुप्त ज्ञान है, गुप्त संबंध है, इसमें बड़ा युक्ति से चलना है. ಈ ಜ್ಞಾನ ಗುಪ್ತವಾಗಿದೆ, ಸಂಬಂಧಗಳು ಗುಪ್ತವಾಗಿದೆ, ಇಲ್ಲಿ ಬಹಳ ಯುಕ್ತಿಯಿಂದ ನಡಿಬೇಕಾಗುತ್ತೆ. ಲೇಕಿನ್ ಏಕ್ ದೋ ಕೋ ರಿಗಾರ್ಡ್ ದೇನಾ ಅಚ್ಚಾ ಹೈ, ಲೌಕಿಕ್ ಸೇ ಭಿ ತೋಡ್ ನಿಭಾನಾ ಹೈ. ಎಲ್ಲರಿಗೂ ಅವರವ್ರದೇ ಆದ ಗೌರವಗಳಿದೆ. ಪ್ರತಿಯೊಬ್ಬರಿಗೂ ರಿಗಾರ್ಡ್ ಕೊಡೋದು ತುಂಬಾ ಒಳ್ಳೇದು. ಲೌಕಿಕ ಸಂಬಂಧಗಳನ್ನು ನಿಭಾಯಿಸ್ಬೇಕು. ಬಾಬೋರ್ ಸಿಕ್ಬಿಟ್ಟಿದ್ರೆ ಅದಕ್ಕೆಲ್ಲರನ್ನು ಬಿಟ್ಬಿಟ್ಟಿದೀವಿ ನಾವು ಇವಾಗ, ಹಂಗಿಲ್ಲ, ಸಂಬಂಧಗಳನ್ನು ನಿಭಾಯಿಸ್ಬೇಕು. ಬುದ್ಧಿ ಚಲಿ ಜಾನಿ ಚಾಹಿಯೇ ಊಪರ್, ಆದ್ರೆ ಬುದ್ಧಿ ಮಾತ್ರ ಯಾವಾಗ್ಲೂ ಯಾ ಕಡೆ ಇರ್ಬೇಕು? ಮೇಲೆ, ಬಾಬೋರ್ ಕಡೆ. ನಾ ಬಾಬೋರಿಂದ ಆಸ್ತಿ ತಗೋತಾ ಇದೀವಿ. ಬಾಕಿ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಏನಿದಾರೋ ಅವ್ರಿಗೆ ಹಂಗೆ ಪರಿಚಯ ಮಾಡ್ಬೇಕು. ಚಾಚಾ ಕೋ ಚಾಚಾ, ಬಾಪ್ ಕೋ ಬಾಪ್ ಕೇನಾ ಪಡೇಗಾ. जो बीके नहीं बने वो तो भाई बहन नहीं समझेंगे. ಚಿಕ್ಕಪ್ಪನ್ ಚಿಕ್ಕಪ್ಪ ಅಂತಾನೆ ಹೇಳ್ಬೇಕು, ತಂದೆ ತಂದೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಕೆಲವು ಬಾಬೋರ್ ಮಕ್ಕಳು ಹೆಂಗೆ ನಡಿಬೇಕು, ಎಲ್ಲಿ ಏನ್ ಹೇಳ್ಬೇಕು ಅನ್ನೋ ಅರಿವಿಲ್ಲದೆ ಎಷ್ಟೋ ಡಿಸ್ಸರ್ವಿಸ್ಗಳಾಗುತ್ತೆ. ಅದಕ್ಕೆ ಬಾಬೆ ಹೇಳ್ತಾರೆ ಏನ್ ಸಂಬಂಧ ಇದೆ, ಲೌಕಿಕ ವ್ಯವಹಾರಕ್ಕೆ ಏನು ಇನಿಷಿಯಲ್ ಬರಿಬೇಕು ಅದನ್ನೇ ಬರಿಬೇಕು, ಅಲ್ಲಿ ಹೋಗಿ ಬಿಕೆ ಅಂತ ಬರೆಯೋದಲ್ಲ. ಆಧಾರ್ ಕಾರ್ಡ್ ಏನಿದೆ, ಒರಿಜಿನಲ್ ಲೌಕಿಕ ತಂದೆ ತಾಯಿ ಊರಿನ ಏನ್ ಇನ್ಶಿಲ್ ಇದೆ ಅದನ್ನೇ ಉಪಯೋಗಿಸ್ಬೇಕು. ಸಂಬಂಧಗಳನ್ನ ಏನ್ ಸಂಬಂಧ ಇದೆಯೋ ಆ ಸಂಬಂಧಗಳನ್ನೇ ಹೇಳ್ಬೇಕು. ಆದ್ರೆ ಬುದ್ಧಿಯಲ್ಲಿ ಗೊತ್ತಿದೆ ನಮ್ಗೆ ಏನ್ ಸಂಬಂಧ ಒರಿಜಿನಲ್. बाहर वाले तो पहले सुनकर चमकेंगे, जो ब्रह्मा कुमार कुमारियां बने हैं वही इन बातों को समझेंगे. इसमें समझने की बड़ी अच्छी बुद्धि चाहिए. बाप तुम बच्चों की विशाल बुद्धि बनाते हैं. ಬಾಬಾ ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರು ಯಾರಾಗಿದ್ದೀರೋ ಅವ್ರಿಗೆ ಅರ್ಥ ಆಗುತ್ತೆ. ಇವ್ರು ನಮ್ಮ ಅಣ್ಣವ್ರು ಅಂದ್ರು ಅರ್ಥ ಆಗುತ್ತೆ ಅವ್ರ ಮಧ್ಯದಲ್ಲಿ. ಆದ್ರೆ ಜಗತ್ತಲ್ಲಿ ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ಬೇಕು. ಹೊರಗಡೆ ಇರೋರು ಕೇಳಿದ್ರೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಚೆನ್ನಾಗಿ ತಿಳ್ಕೊಂಡು ಹೇಳುವಂತಹ ಬಹಳ ಒಳ್ಳೆ ಯಥಾರ್ಥವಾದ ಯುಕ್ತಿಯುಕ್ತವಾದ ಬುದ್ಧಿ ಬೇಕು.
ಬಾಬೋರ್ ನೀವು ಮಕ್ಕಳ ಬುದ್ಧಿ ವಿಶಾಲ ಬುದ್ಧಿ ಮಾಡಿದರೆ. ಮೊದಲು ನಿಮ್ದು ಹದ್ದಿನ ಬುದ್ಧಿ ಇತ್ತು, ಲಿಮಿಟ್. ಈ ಆ ಬುದ್ಧಿ ಚಲಿ ಜಾತಿ ಹೇ ಬೇಹದ್ನಿ. ಪ್ರತಿ ಒಂದು ಮಾತು ಬುದ್ಧಿಗೆ ಬೇಹದ್ದಾಗ ಅರ್ಥ ಆಗತ್ತೆ. ನಮ್ಮ ಬೇಹದ್ದಿನ ತಂದೆ ಅವರು. सब हमारे भाई बहन है, बाकी संबंध में तो बहू को बहू, सासू को सास भी कहेंगे, बहन थोड़ी कहेंगे. ಬಾಬಾ ಅವರಿಗೆ ಈ ಮಾತು ನೋಡಿ ಎಷ್ಟೊಂದು ಆಗ್ಬಿಡುತ್ತೆ ಇದು. ಬಾಬಾ ಅವ್ರ ಮಕ್ಕಳಲ್ಲಿ ಸರಿಯಾದ ರೀತಿ ತಿಳುವಳಿಕೆ ಇಲ್ಲದೆ ಹೋದ್ರೆ, ಯುಕ್ತಿಯಿಂದ ನಡೆಯಕ್ ಬರ್ದೇ ಹೋದ್ರೆ ಎಷ್ಟು ಅನಾಹುತಗಳು ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರು. ಬಾಕಿ ಸಂಬಂಧದಲ್ಲಿ ಸೊಸೆಗೆ ಇವ್ರು ನಮ್ ಸೊಸೆ ಅಂತಾನೆ ಹೇಳ್ಬೇಕು, ಅತ್ತೆಗೆ ಅತ್ತೆ ಅಂತಾನೆ ಹೇಳ್ಬೇಕು, ಮಾವಂಗ್ ಮಾವ ಅಂತಾನೆ ಹೇಳ್ಬೇಕು. नहीं तो वो लोग कहेंगे पति को भाई, सासू को बहन कह देते. ये क्या सीखते हैं? ये ज्ञान की बातें तुम ही जानो और न जाने कोई. ಇಲ್ಲಾಂದ್ರೆ ಜನ ಏನ್ ಹೇಳ್ತಾರೆ, ಇವ್ರೇನು ಪತಿನ ಸಹೋದರ ಅಂತಾರೆ, ಅತ್ತೆನ ಸಹೋದರಿ ಅಂತಾರೆ. ಮನುಷ್ಯರಿಗೆ ಆಶ್ಚರ್ಯ ಆಗುತ್ತೆ, ಇದೇನ್ ಕಲಿಸ್ತಾರೆ ಇಲ್ಲಿ ಅಂತ. ಇದೆಲ್ಲ ಜ್ಞಾನದ ಮಾತುಗಳು ನಿಮ್ಗೆ ಅರ್ಥ ಆಗುತ್ತೆ ಬಿಟ್ರೆ ಇದು ಇನ್ಯಾರಿಗೂ ಅರ್ಥ ಆಗಲ್ಲ. कहते हैं ना तुम्हारी गत मत तुम ही जानो, तुम उसके बच्चे बने हो, तुम्हारी गति मत तुम ही जानो. ಭಕ್ತಿಯಲ್ಲೂ ಭಗವಂತನೇ ಹೇಳ್ತಾರೆ, ಪರಮಾತ್ಮ ನಿನ್ನ ಗತಿ ಮತಿ ನಿನ್ಗೆ ಗೊತ್ತಪ್ಪ, ಅದೆಲ್ಲ ಅರ್ಥ ಆಗಲ್ಲ ಅಂತ. ಈಗ ಆ ತಂದೆ ಮಕ್ಕಳು ಆಗಿದ್ದೀರಿ, ನಿಮ್ ಗತಿ ಮತಿನೂ ಬೇರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲರ ಜೊತೆ ನಡ್ಕೊಳ್ಳುವಾಗ ಬಹಳ ಸಂಭಾಲನೆ ಮಾಡ್ಕೊಂಡು ನಡಿಬೇಕು. ಎಲ್ಲೆಂಗ್ ನಡಿಬೇಕು, ಎಲ್ಲೆಂಗ್ ಮಾತಾಡ್ಬೇಕು, ಇದೆಲ್ಲ ಚೆನ್ನಾಗಿ ಸಂಭಾಲನೆ ಮಾಡ್ಕೊಂಡು ನಡಿಬೇಕು. ಕಹಾ ಕೊಯ್ ಮುಂಜೆ ನಹಿ. ನೀವ್ ಮಾತಾಡೋ ಮಾತು, ನೀವು ನಡ್ಕೊಳ್ಳೋ ರೀತಿ ನೋಡಿ ಬೇರೆಯವರಿಗೆ ಗೊಂದಲ ಸೃಷ್ಟಿ ಮಾಡಬಾರ್ದು. तो प्रदर्शनी में भी तुम बच्चों को पहले पहले समझाना, हमको पढ़ाने वाला भगवान है. ಪ್ರದರ್ಶನಿಯಲ್ಲೂ ನಿಮ್ಮ ಮಕ್ಕಳು ಮೊಟ್ಟ ಮೊದಲು ತಿಳಿಸ್ಕೊಡ್ಬೇಕು, ನಮ್ಗಿಲ್ಲಿ ಓದಿಸ್ತಾ ಇರೋರು, ಈ ಜ್ಞಾನ ಕೊಡ್ತಾ ಇರೋರು ಭಗವಂತ. ಅಬ್ ಬತಾವು ವ ಕೌನ್ ಹೇ. ನೀವು ಅವ್ರನ್ನ ಕೇಳಿ ಯಾರು ಆ ಭಗವಂತ ಅಂತ ಹೇಳಿ. ನಿರಾಕಾರ ಶಿವನ ಅಥವಾ ದೇವತಾ ಶ್ರೀಕೃಷ್ಣನ. ಶಿವ ಜಯಂತಿ ಆದ್ಮೇಲೆ ಬರುತ್ತೆ ಶ್ರೀಕೃಷ್ಣ ಜಯಂತಿ. ಏಕೆಂದ್ರೆ ಬಾಬೋರೇ ರಾಜಯೋಗವನ್ನ ಕಲಿಸಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತಾರೆ. बच्चों की बुद्धि में आया ना, जब तक शिव परमात्मा न आए ಶಿವ ಜಯಂತಿ ಮನಾ ನ ಸಕೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ ಅಲ್ವಾ, ಎಲ್ಲಿವರೆಗೂ ಶಿವ ಪರಮಾತ್ಮ ಬರೋದಿಲ್ವೋ ಶಿವ ಜಯಂತಿ ಆಚರಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹುಟ್ಟದೆ ಯಾರ್ದು ಹುಟ್ಟಿದಬ್ಬ ಮಾಡೋದು? ಶಿವ ಜಯಂತಿ ಅಂದ್ರೆ ಶಿವ ಜಯಂತಿ ಆಗಿದೆ, ಅದಕ್ಕೆ ಜಯಂತಿ ಆಚರಿಸಲಾಗುತ್ತೆ. ಎಲ್ಲಿವರೆಗೂ ಶಿವಬಾಬೋರ್ ಬಂದು ಕೃಷ್ಣಪುರಿ ಸ್ಥಾಪನೆ ಮಾಡೋದಿಲ್ವೋ ಅಲ್ಲಿವರೆಗೂ ಕೃಷ್ಣ ಜಯಂತಿ ಹೆಂಗ್ ಆಚರಿಸಕ್ಕಾಗತ್ತೆ? ಶ್ರೀಕೃಷ್ಣ ಜನ್ಮದಿನ ಆಚರಿಸ್ತಾರೆ, ಪರಂತು ಸಮಸ್ಯೆ ತೊಡಿ ಹೇ. ಮನುಷ್ಯರಿಗೆ ಕೃಷ್ಣ ಜಯಂತಿ ಬಗ್ಗೆನೂ ಗೊತ್ತಿಲ್ಲ. ಶ್ರೀಕೃಷ್ಣ ರಾಜ್ಕುಮಾರ, ಅವಶ್ಯಕವಾಗಿ ಸತ್ಯಯುಗದ ಮೊದಲ ರಾಜಕುಮಾರ. देवी देवताओं की राजधानी होगी, सिर्फ एक ही श्री कृष्ण को तो बादशाही नहीं मिली होगी. ನಾವೇ ಹೇಳ್ತಾರೆ ದೇವಿ ದೇವತೆಗಳ ರಾಜಧಾನಿ ಇರುತ್ತೆ, ಬರೀ ಶ್ರೀಕೃಷ್ಣ ಒಬ್ಬರೇ ಇರಲ್ಲ. ಕೇವಲ ಒಬ್ಬ ಕೃಷ್ಣ ರಾಜ್ಯ ಹೆಂಗ್ ಮಾಡಕ್ಕಾಗುತ್ತೆ? ಒಬ್ಬರಿಗೆ ರಾಜ್ಯ ಹೆಂಗ್ ಸಿಗುತ್ತೆ? ರಾಜ್ಯ ಅಂದ್ರೆ ರಾಜಧಾನಿ ಇದೆ. ಜರೂರ್ ಕೃಷ್ಣಪುರಿ ಹೋಗಿನಾ, ಕೆಹತೆ ಬಿ ಹೇ ಕೃಷ್ಣಪುರಿ ಅವ್ರಿಗೆ ಕಂಸಪುರಿ. ಅವಶ್ಯಕವಾಗಿ ಕೃಷ್ಣಪುರಿನೂ ಇದೆ, ಅದಕ್ಕೆ ಕೃಷ್ಣಪುರಿ ಆಪೋಸಿಟ್ ಕಂಸಪುರಿ ಇದೆ. ಈಗ ಕಂಸಪುರಿ ಸಮಾಪ್ತಿ ಆಗುತ್ತೆ, ಕೃಷ್ಣಪುರಿ ಸ್ಥಾಪನೆ ಆಗುತ್ತೆ. ಎರಡೂ ಆಗುತ್ತೆ ಭಾರತದಲ್ಲೇ. ನೈ ದುನಿಯಾ ಮೇ ತೊಡಿ ಕಂಸ ಆದಿ ಹೋ ಸಕ್ತೆ ಹೇ. ಹೊಸ ಜಗತ್ತಲ್ಲಿ, ದೈವಿ ಜಗತ್ತಲ್ಲಿ ಕಂಸ ಮುಂತಾದವರು ಇರಕ್ ಹೇಗ್ ಸಾಧ್ಯ? ಕಂಸಪುರಿ ಅಂತ ಹೇಳೋದು ಕಲಿಯುಗಕ್ಕೆ. ಇಲ್ಲಿ ನೋಡಿ ಎಷ್ಟೊಂದ್ ಜನ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. देवताओं ने कोई लड़ाई नहीं की, कृष्णपुरी कहो अथवा विष्णुपुरी कहो, दैवी संप्रदाय कहो, असुरी संप्रदाय यहाँ है. ದೇವತೆಗಳದ್ದು ಯಾರ ಜೊತೆನೂ ಯುದ್ಧ ಆಗೋ ಮಾತೇ ಇಲ್ಲ. ಆ ಸತ್ಯಯುಗನ ಕೃಷ್ಣಪುರಿ ಅಂತಾದ್ರೂ ಹೇಳಿ, ಅಥವಾ ವಿಷ್ಣುಪುರಿ ಅಂತಾದ್ರೂ ಹೇಳಿ, ಅಥವಾ ದೈವಿ ಸಂಪ್ರದಾಯದವರು ಅಂತಾದ್ರೂ ಹೇಳಿ. ಬಾಬಾ ಹೇಳ್ತಾರೆ ಇಲ್ಲೆಲ್ಲರೂ ಅಸುರಿ ಸಂಪ್ರದಾಯದವರು. बाकी ना देवताओं ना असुरों की लड़ाई हुई,
ನ ಕೌರವೋ ಪಾಂಡವೋಂಕಿ ಹುಯಿ. ದೇವತೆಗಳು ಅಸುರರ ಯುದ್ಧನೂ ನಡೆದಿಲ್ಲ, ಕೌರವರು ಪಾಂಡವರ ಯುದ್ಧನೂ ನಡೆದಿಲ್ಲ. ಈಗ ನೀವು ರಾವಣನ ಮೇಲೆ ವಿಜಯ ಪಡ್ಕೊಳ್ತೀರಿ. ಬಾಬಾ ಹೇಳ್ತಾರೆ, ಈ 5 ವಿಕಾರಗಳ ಮೇಲೆ ವಿಜಯ ಪಡ್ಕೊಂಡು ಜಗಜ್ಜೀತರಾಗ್ತೀರಿ. ಇಸ್ಮೇ ಕೊಯ್ ಲಡ್ನಾ ನಹಿ. ಯಾರ ಜೊತೆ ಯುದ್ಧ ಜಗಳ ಅಸ್ತ್ರ ಶಸ್ತ್ರ ಇದ್ಯಾವುದು ಇಲ್ಲ. ಲಡ್ನೆ ಕಾ ನಾಮ್ ಲೇ ತೋ ಹಿಂಸಾ ಹೋ ಜಾಯ್. ಯುದ್ಧ ಜಗಳ ಇದೆಲ್ಲ ಹೆಸರು ಬಂದ್ರೆ ಅದು ಹಿಂಸೆ ಆಗ್ಬಿಡುತ್ತೆ. ರಾವಣನ ಮೇಲೆ ವಿಜಯ ಪಡ್ಕೊಳ್ತೀರಿ, ಆದ್ರೆ ನಾನ್ ವೈಲೆನ್ಸ್ ಅಹಿಂಸೆಯಿಂದ ಪಡ್ಕೊಳ್ತೀರಿ. ಹಿಂಸಕ ಯುದ್ಧ ಅಲ್ಲ ಇದು. ಸಿರ ಬಾಪ್ಕೋ ಯಾದ್ ಕರ್ನೆ ಸೆ ಹಮಾರೆ ವಿಕರ್ಮ ವಿನಾಶ್ ಹೋತೆ. ಬಾಬೋರ ನೆನಪು ಮಾಡೋದ್ರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಲಡಾಯಿ ಆದಿ ಕಿ ಕೊಯ್ ಬಾತ್ ನಹಿ. ಬಾಬಾ ಕೇತೆ ತುಮ್ ತಮೋ ಪ್ರಧಾನ್ ಬನ್ ಗಯೆ ಹೋ, अब फिर तुमको सतो प्रधान बनना है. ಮಕ್ಕಳೇ, ಇಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ. ನೀವು ತಮೋ ಪ್ರಧಾನರಾಗ್ಬಿಟ್ಟಿದ್ದೀರಿ, ಈಗ ನೀವು ಸತೋ ಪ್ರಧಾನರಾಗಬೇಕು. ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧಿ ಇದೆ. ಬಾಬಾ ಕೇತೆ ಮೇರೆ ಸಾಥ್ ಬುದ್ಧಿ ಕಾ ಯೋಗ್ ಲಗಾओ, ತುಮಾರೆ ಪಾಪ್ ಭಸ್ಮ್ ಹೋಂಗೆ. ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿ ಯೋಗನ ನನ್ನ ಜೊತೆ ಜೋಡಿಸಿ, ಅದರಿಂದನೇ ನಿಮ್ಮ ಪಾಪ ಭಸ್ಮ ಆಗುತ್ತೆ. ಬಾಬೋರೇ ಪತೀತ ಪಾವನ, ಅವರ ಜೊತೆ ಬುದ್ಧಿಯೋಗ ಜೋಡಿಸಿದ್ರೇನೆ ಈ ಪತೀತರಿಂದ ಪಾವನರಾಗ್ತೀರಿ. ಆ ಪ್ರಾಕ್ಟಿಕಲ್ ಮೇ ತುಮ್ ಉನ್ಕೆ ಸಾಥ್ ಯೋಗ್ ಲಗಾ ರಹೆ. ಈಗ ಪ್ರಾಕ್ಟಿಕಲ್ ಆಗಿ ನೀವು ಬಾಬೋರ ಜೊತೆ ಯೋಗ ಜೋಡಿಸ್ತಾ ಇದ್ದೀರಿ. ಇದರಲ್ಲಿ ಯಾವುದೇ ಯುದ್ಧದ ಮಾತೇ ಇಲ್ಲ. ಯಾರು ಈ ವಿದ್ಯೆ ಚೆನ್ನಾಗಿ ಓದ್ತೀರಿ ಹಾಗೂ ಬಾಬೋರ್ ಜೊತೆ ಯೋಗ ಜೋಡಿಸ್ತಿರೋ ಅವರೇ ಬಾಬೋರಿಂದ ಆಸ್ತಿಯನ್ನು ಪಡ್ಕೊಳ್ತೀರಿ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಸಹೋದರ ಸಹೋದರ ದೃಷ್ಟಿಯ ಅಭ್ಯಾಸ ಮಾಡ್ತಾ ಲೌಕಿಕ ಬಂಧನಗಳನ್ನ ಮುರಿಯೋದು, ಸಂಬಂಧಗಳನ್ನ ನಿಭಾಯಿಸಿ. ಸಹೋದರ ಸಹೋದರ ದೃಷ್ಟಿ ಅಭ್ಯಾಸ ಮಾಡಿ ಲೌಕಿಕ ಬಂಧನಗಳನ್ನ ಬಂಧನ್ ಸೆ ತೋಡ್ ನಿಭಾನಾ ಹೈ. ಲೌಕಿಕ ಸಂಬಂಧಗಳೇನಿದೆ ಅದು ಬಂಧನಗಳು, ಕರ್ಮ ಬಂಧನಗಳು. ಆ ಎಲ್ಲ ಬಂಧನಗಳು ಅಂದ್ರೆ ಅವ್ರ ಜೊತೆನೂ ಸಂಬಂಧನ ನಿಭಾಯಿಸ್ಬೇಕು. ಬಡಿ ಯುಕ್ತಿ ಸೆ ಚಲ್ನಾ ಹೈ. ಎಲ್ಲರ ಜೊತೆ ಬಹಳ ಯುಕ್ತಿಯಿಂದ ನಡಿಬೇಕು. ನೋಡಿ, ಎಷ್ಟೋ ಸಂಬಂಧಗಳು, ವಿಸ್ತಾರ, ಪರಿವಾರ, ಮನೆ ಮರ್ಯಾದೆಗಳು, ಕಾನೂನುಗಳು ಏನೆಲ್ಲ ಇದೆ ಅಲ್ಲಿ, ಅದೆಲ್ಲದ್ರ ಜೊತೆ ಬಹಳ ಯುಕ್ತಿಯಿಂದ ನಡಿಬೇಕಾಗತ್ತೆ. ವಿಕಾರಿ ದೃಷ್ಟಿ ಬಿಲ್ಕುಲ್ ಇರಬಾರ್ದು. ಇದೀಗ ವಿನಾಶದ ಸಮಯ, ಇದೀಗ ಸಂಪೂರ್ಣ ಪಾವನರಾಗಿ. ಎರಡನೇದು, ಬಾಬೋರಿಂದ ಪೂರ್ತಿ ಆಸ್ತಿ ತಗೊಳ್ಳಿಕ್ಕೆ ಚೆನ್ನಾಗಿ ವಿದ್ಯೆನ ಓದಬೇಕು ಹಾಗೂ ಪತೀತ ಪಾವನ ತಂದೆ ಜೊತೆ ಯೋಗ ಜೋಡಿಸಿ ಪಾವನರಾಗಿ. ವರದಾನ. अपनी संपूर्णता के आधार पर समय को समीप लाने वाले ಮಾಸ್ಟರ್ ರಚಯಿತಾ ಭವ. ತನ್ನ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪ ತರವರೆ ಮಾಸ್ಟರ್ ರಚಯಿತಾ ಭವ. ಸಮಯ ಆಪ್ಕಿ ರಚನಾ ಹೈ, ಆಪ್ ಮಾಸ್ಟರ್ ರಚಯಿತಾ. ಸಮಯ ನಿಮ್ಮ ರಚನೆ, ನೀವು ಅದರ ಮಾಸ್ಟರ್ ರಚಯಿತ. ನೀವು ರಚತಾ ರಚನಾ ಕೆ ಆಧಾರ ಪರ್ ನಹೀ ಹೋತೆ. ರಚಯಿತ ರಚನೆಯ ಆಧಾರದ ಮೇಲೆ ಇರೋದಿಲ್ಲ. ರಚಯಿತ ರಚನಾ ಕೋ ಅಧೀನ್ ಕರ್ತೆ ಹೈ. इसलिए कभी नहीं सोचो कि समय आपे ही ಸಂಪೂರ್ಣ ಬನಾ ದೇಗಾ. ರಚಯಿತ ರಚನೆಯನ್ನು ಅಧೀನ ಮಾಡ್ಕೊತಾರೆ, ಆದ್ರೆ ರಚಯಿತ ರಚನೆಯ ಆಧಾರದ ಮೇಲೆ ನಡೆಯೋದಿಲ್ಲ. ಆದ್ದರಿಂದ ಎಂದು ಈ ತರ ಯೋಚನೆ ಮಾಡಬೇಡಿ. ಸಮಯ ನಮ್ಮನ್ನ ತಾನೇ ಸಂಪೂರ್ಣ ಮಾಡಿಬಿಡುತ್ತೆ. ಸಮಯ ಬಂದಾಗ ಆಗ್ಬಿಡ್ತೀವಿ.
आपको संपूर्ण बन समय को समीप लाना है. ಸಂಪೂರ್ಣ ನೀವಾಗಬೇಕು, ಸಂಪೂರ್ಣ ಆಗಿ ಸಮಯನ ಸಮೀಪ ತನ್ನಿ. वैसे कोई भी विघ्न आता है तो समय प्रमाण जाएगा जरूर, लेकिन समय से पहले परिवर्तन शक्ति द्वारा उसे परिवर्तन कर दो तो उसकी प्राप्ति आपको हो जाएगी. ಬಾಬಾ ಹೇಳ್ತಾರೆ ಹಾಗೆ ಯಾವುದೇ ವಿಘ್ನ ಬರುತ್ತೆ ಅಂದ್ರೆ ಸಮಯ ಪ್ರಮಾಣ ಅದು ಹೋಗುತ್ತೆ, ಬಂದಿರೋದು ಹೋಗುತ್ತೆ ಅವಶ್ಯಕವಾಗಿ. ಆದ್ರೆ ನೀವು ಅದು ಹೋಗಕ್ ಮುಂಚೆನೆ ಆ ಸಮಯದಲ್ಲೇ ಪರಿವರ್ತನಾ ಶಕ್ತಿಯಿಂದ ಅದನ್ನ ಪರಿವರ್ತನೆ ಮಾಡ್ತೀರಿ ಅಂದ್ರೆ ಅದರ ಪ್ರಾಪ್ತಿ ನಿಮ್ಗೆ ಸಿಗುತ್ತೆ. ಡ್ರಾಮಾ ಅನುಸಾರ ಬರೋದು ಹೋಗೋದು, ದುಃಖ ಬಂದಾಗ ಬಂತು ದುಃಖ, ಹೋದಾಗ ಹೋಯ್ತು, ದುಃಖಿ ಅಷ್ಟು ಸಮಯ ಇರ್ತೀವಿ ಅಂದ್ರೆ ಅದು ಸಮಯಕ್ಕಾಯ್ತು. ಆದ್ರೆ ಏನೇ ಬಂದ್ರೂ ಸಮಯದ ಮೊದಲು ನಿಮ್ಮ ಪರಿವರ್ತನಾ ಶಕ್ತಿಯಿಂದ ಅದನ್ನ ಪರಿವರ್ತನೆ ಮಾಡ್ಕೊಳ್ತೀರಿ ಅಂದ್ರೆ ಅದರ ಪ್ರಾಪ್ತಿ ನಿಮಗೆ ಸಿಗುತ್ತೆ. समय के आधार पर परिवर्तन किया तो उसकी प्राप्ति आपको नहीं होगी. ಸಮಯದಂತೆ ಪರಿವರ್ತನೆ ಆಗುತ್ತೆ, ಸಮಯದ ಆಧಾರದ ಮೇಲೆ ನೀವು ಪರಿವರ್ತನೆ ಆದ್ರೆ ಅದರ ಪ್ರಾಪ್ತಿ ನಿಮಗ್ ಸಿಗಲ್ಲ. ಸಮಯದಿಂದ ಸಿಕ್ಕಿದ ಕಾರಣ ಅದರ ಪ್ರಾಪ್ತಿ ಸಮಯಕ್ಕೆ ಸಿಗುತ್ತೆ, ನಿಮಗಲ್ಲ. ಅದಕ್ಕೆ ಬಾಬಾ ಅವ್ರು ಹೇಳುದು, ಸಮಯ ಕಲ್ಸೋ ಪಾಠ ನೀವು ಕಲ್ತ್ರೆ ಅದ್ರ ಪ್ರಾಪ್ತಿ ಸಮಯಕ್ಕೆ, ನಿಮ್ಗೇನು ಪ್ರಾಪ್ತಿ ಸಿಗಲ್ಲ. ಟೂ ಲೇಟ್ ಅಂದ್ರೆ ಆಮೇಲೆ ಏನ್ ಮಾಡಿದ್ರು ನಿಮಗ್ ಸಿಗಲ್ಲ. ಈಗ ಏನ್ ಮಾಡ್ತೀರಿ, ಏನೇ ಪರಿಸ್ಥಿತಿ ಏನೇ ಮಾತುಗಳು ಬಂದ್ರು ನಿಮ್ಮ ಪರಿವರ್ತನಾ ಶಕ್ತಿಯಿಂದ ನೀವು ಅದನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಅದರ ಪ್ರಾಪ್ತಿ ನಿಮ್ಗೆ ಸಿಗುತ್ತೆ. स्लोगन, कर्म और योग का बैलेंस रखने वाले ही सच्चे कर्म योगी है. ಕರ್ಮ ಹಾಗೂ ಯೋಗದ ಬ್ಯಾಲೆನ್ಸ್ ಇಟ್ಕೊಳ್ಳೋರೆ ಸತ್ಯ ಕರ್ಮ ಯೋಗಿಗಳು. ಅವ್ಯಕ್ತ ಇಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಜಬ್ ತಕ್ ಕರ್ಮೇಂದ್ರಿಯೋ ಕಾ ಆಧಾರ ಹೇ ತೋ ಕರ್ಮ ತೋ ಕರ್ನಾ ಹಿ ಹೇ. ಎಲ್ಲಿವರೆಗೂ ಈ ಕರ್ಮೇಂದ್ರಿಯಗಳ ಆಧಾರ ಇದೆಯೋ ಅಲ್ಲಿವರೆಗೂ ಕರ್ಮ ಅಂತೂ ಮಾಡ್ಲೇಬೇಕು. ಆದ್ರೆ ಕರ್ಮ ಬಂಧನ ಅಲ್ಲ, ಕರ್ಮ ಸಂಬಂಧ. ಜೀವನ್ ಮುಕ್ತ ಅವಸ್ಥೆ ಅಂದ್ರೆ ಸಫಲತಾ ಭಿ ಜ್ಯಾದಾ और कर्म का बोझ भी नहीं. ಜೀವನ್ ಮುಕ್ತ ಸ್ಥಿತಿ ಹೇಗಿರುತ್ತೆ, ಸಫಲತೆನೂ ಹೆಚ್ಚು, ಕರ್ಮದ ಹೊರೆನೂ ಇರಲ್ಲ. जो मुक्त है वो सदा ही सफलता मूर्त है. ಯಾರು ಮುಕ್ತವಾಗಿದ್ದಾರೆ, ಜೀವನ್ ಮುಕ್ತವಾಗಿದ್ದಾರೆ, ಕರ್ಮ ಬಂಧನ ಮುಕ್ತವಾಗಿದ್ದಾರೆ, ಸದಾ ಅವರು सफलता मूर्तिಗಳು. जीवन मुक्त आत्मा सदा फलक से कहेगी कि विजय निश्चित है, सफलता जन्मसिद्ध अधिकार है. ಜೀವನ್ ಮುಕ್ತ ಆತ್ಮಗಳು ಸದಾ ನಶೆಯಿಂದ ಹೇಳ್ತಾರೆ ಇದನ್ನ. ಯಾರು ಜೀವನ್ ಮುಕ್ತ ಸ್ಥಿತಿಯಲ್ಲಿರೋ ಆತ್ಮಗಳು ನಶೆಯಿಂದ ಹೇಳ್ತಾರೆ, ನನ್ನ ವಿಜಯ ನಿಶ್ಚಿತ, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ. ಎಲ್ಲಿವರೆಗೂ ಈ ಕರ್ಮೇಂದ್ರಿಯದ ಆಧಾರ ತಗೊಂಡಿದ್ದೀರಿ ಅಲ್ಲಿವರೆಗೂ ಕರ್ಮ ಅಂತೂ ಮಾಡ್ಲೇಬೇಕು. ಆದ್ರೆ ಕರ್ಮ ಮಾಡೋದು ಬಂಧನ ಆಗ್ಬಾರ್ದು, ಕರ್ಮ ಸಂಬಂಧ ಆಗ್ಬೇಕು. ಯಾವಾಗ ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಸಫಲತೆ ಜಾಸ್ತಿ, ಕರ್ಮದ ಹೊರೆ ಇರೋದಿಲ್ಲ. ಈ ಮುಕ್ತ ಸ್ಥಿತಿ ಏನಿದೆ ಅದೇ ಸಫಲತಾ ಮೂರ್ತ ಸ್ಥಿತಿ. ನಶೆಯಿಂದ ಹೇಳಿ ವಿಜಯ ನಂದೇ ನಿಶ್ಚಿತವಾಗಿದೆ, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ. ಯಾವಾಗ್ಲೂ ಬಾಬಾ ಅವ್ರನ್ನ ಹೇ ಭಗವಂತ ಈಶ್ವರ ಹೇ ಅಂತ ಭಕ್ತರು ಕೂಗ್ತಾರಲ್ಲ, ಹಂಗೆ ನಿಮ್ ಬಾಯಿಂದ ಬರಬಾರ್ದು. ಇದು ದುಃಖದ ಕೂಗು ಅಥವಾ ಬೇಡೋದ್ರ ಕೂಗು, ಆ ತರ ಶಬ್ದಗಳು ನಿಮ್ ಬಾಯಿಂದ ಬರಬಾರ್ದು. ನಿಮ್ಗೆ ವೈಟ್ ಡ್ರೆಸ್ ಯಾಕೆ ಕೊಟ್ಟಿದ್ದಾರೆ ಬಾಬಾ ಅವರು, ಇಲ್ಲಿ ಯೂನಿಫಾರ್ಮ್ ಯಾಕೆ? ನಾವೇ ಹೇಳ್ತಾರೆ ನೀವು ಈ ಜಗತ್ತಿಂದ ಸತ್ತಿದ್ದೀರಿ, ಮರುಜೀವ ಜನ್ಮ ತಗೊಂಡಿದ್ದೀರಿ, ಅದರಿಂದ ಈ ಶ್ವೇತ ವಸ್ತ್ರ ಕಂಪಲ್ಸರಿ ಏನು ಇಲ್ಲ, ಆದ್ರೆ ಹಾಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ವೈಟ್ ಡ್ರೆಸ್ ಹಾಕೊಂಡ್ ನೋಡಿ, ಮಧುಬನದಲ್ಲಿ ಯಾವಾಗ ಬಾಬಾ ಅವ್ರು ಬರ್ತಾರೆ, ಈ ಹಾಲ್ ವೈಟ್ ಡ್ರೆಸ್ ಯಾವ ತರ ವೈಬ್ರೇಷನ್ ಇರುತ್ತೆ. ನಾವು ಹಾಕೊಳ್ಳೋ ಡ್ರೆಸ್ ಅಲ್ಲೂ ಒಂದು ವೈಬ್ರೇಷನ್ ಇದೆ, ಕಲರ್ ಅಲ್ಲೂ ಒಂದು ವೈಬ್ರೇಷನ್ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮರುಜೀವ ಜನ್ಮ ತಗೊಂಡಿದ್ದೀರಿ, ಅದರಿಂದ ಮೃತ್ಯುವನ್ನ ಸಿದ್ಧ ಮಾಡುತ್ತೆ ಈ ಡ್ರೆಸ್. ಬಾಕಿ ಸಂಬಂಧಗಳು ಏನಿದೆಯೋ ಲೌಕಿಕ ಸಂಬಂಧಗಳು, ಆ ಸಂಬಂಧಗಳನ್ನ ಹಂಗೆ ನಿಭಾಯಿಸ್ಬೇಕು, ಆ ಸಂಬಂಧಗಳನ್ನ ಅದೇ ರೀತಿ ಪರಿಚಯಿಸಿ ಕೊಡ್ಬೇಕು. ಯಾವ್ದೋ ಸಂಬಂಧನ ಯಾವ್ದೋ ಅಂತ ಹೇಳ್ಬಾರ್ದು, ಅದು ಬುದ್ಧಿಯಿಂದ ತಿಳ್ಕೊಳ್ಳೋ ಮಾತು.
ಆದ್ರೆ ಬಾಬಾ ಹೇಳ್ತಾರೆ ಸಂಬಂಧಗಳನ್ನ ಸಂಬಂಧದ ತರ ಹೇಳಿ. ಯಾಕೆಂದ್ರೆ ಇವ್ರು ನನ್ನ ಸಹೋದರ, ಪತಿನ ಸಹೋದರ, ಅತ್ತೇನೋ ಅಥವಾ ಸೊಸೆನೋ ನನ್ನ ಸಹೋದರಿ ಅಂದ್ರೆ ಅದು ಭಾವನೆ. ಅತಿ ಸಮಾಜದಲ್ಲಿ ಇದೀವಿ ಅಂದ್ರೆ ಆ ಸಂಬಂಧಗಳನ್ನ ಅದೇ ರೀತಿ ಪರಿಚಯ ಮಾಡ್ಕೊಡೋದನ್ನು ಕೂಡ ಅವಶ್ಯಕ. ವಿಕಾರಿ ದೃಷ್ಟಿ ನಿಮ್ಮಲ್ಲಿ ಇರಬಾರ್ದು. ಎಲ್ಲ ಸಂಬಂಧಗಳನ್ನು ನಿಭಾಯಿಸಿ. ಆದರೆ ಬುದ್ಧಿಯೋಗ ಬಾಬೋರ್ ಜೊತೆ ಜೋಡಿಸಿ. ಏಕೆಂದ್ರೆ ಪತೀತ ಪಾವನ ತಂದೆ ಜೊತೆ ಯೋಗ ಜೋಡಿಸೋದ್ರಿಂದ ಮಾತ್ರ ನೀವು ಪಾವನರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.